ಜನ್ಮಾದ್ಯಸ್ಯ ಯತೋನ್ಮಯಾದಿತರತ ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಯ ನಿಯತಿದೃಶಿತಮೋ ಬಂಧಮೋಕ್ಷಾಸ್ತೆ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮಪ್ರೋಜ್झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं. श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात्. निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः. अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः. सकलवचनचेतो देवता भारती सा मम वचसि निधत्तां सन्निधिं मानसे च. अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे. 50 सततं रामपूजकः श्रीसत्यप्रमोदगुरुराट् भासतां नो हृदम्बरे. बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः. चित्तं मत्कुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः. यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये. श्रीगुरुभ्यो नमः. हरिः ओं हरिः ओं हरिः ओं. स्वस्तिस्तु अचेतन्मङ्गलानि सन्तु. श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते प्रथमस्कन्धान्तर्गता प्रारम्भे सति किञ्चित् पूर्वकथानुवादः. हरिः ओं हरिः ओं हरिः ओं. ನಿನ್ನೆ ದಿನ ಶೂತಾಚಾರ್ಯರು ಎಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡ್ತಾ ಇದ್ದರು ಆ ಸ್ಥಳಕ್ಕೆ ನಾನು ಹೋಗಿ ಶುಕಾಚಾರ್ಯ ಹೇಳೋದನ್ನು ಯಥಾಶಕ್ತಿ ಅಧ್ಯಯನ ಮಾಡಿ ಬಂದಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿದಾಗ ಆ ಕಾಲದಲ್ಲಿ ಜ್ಞಾನವೃದ್ಧರು ಕುಲಪತಿಯಿಂದ ಋಷಿಯ ಕುಲಾಚಾರಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ
ಋಗ್ವೇದದ ವಿಶೇಷ ಅಧ್ಯಯನ ಮಾಡಿರ್ತಕ್ಕಂತಹ ಶೌನಕರು ಸೂತಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಯಾವ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದರು ಅದನ್ನು ನಮಗೆ ಹೇಳಿ. ವೇದವ್ಯಾಸರು ಯಾವ ಯುಗದಲ್ಲಿ, ಎಲ್ಲಿ, ಯಾವ ಕಾರಣದಿಂದ, ಯಾರು ಪ್ರಾರ್ಥನೆ ಮಾಡಿದಾಗ ಈ ಭಾಗವತವನ್ನು ಬರೆದರು. ತಸ್ಯ ಪುತ್ರೋ ಮಹಾಯೋಗಿ, ಅವರ ಪುತ್ರ ಶುಕಾಚಾರ್ಯರು ಮಹಾಯೋಗಿಗಳು, ಅಂದರೆ ಭಗವಂತನನ್ನು ಪಡೆಯುವ ಸಕಲ ಉಪಾಯಗಳನ್ನು ಬಲ್ಲವರು. ಸಮದೃಕ್, ಎಲ್ಲ ಕಡೆಯಲ್ಲಿಯೂ ಇರತಕ್ಕಂಥ ಪರಮಾತ್ಮನನ್ನು ಪರಿಪೂರ್ಣವಾಗಿ ಕಾಣ್ತಕ್ಕಂಥವರು. ನಿರ್ವಿಕಲ್ಪಕ, ನಿರ್ವಿಕಲ್ಪಕ, ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ, ಮದೀಯಂ ತದೀಯಂ ಇತಿ ಭೇದಂ ಅಪಹಾಯ. ಇದು ನನ್ನದು, ಇದು ಬೇರೆಯವರದು, ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಹವನ್ನು ಇಟ್ಕೊಂಡಿರ್ತಕ್ಕಂಥವರಲ್ಲ. ಅಷ್ಟೇ ಅಲ್ಲ, ಏಕಾಂತಗತಿ, ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಅವನಲ್ಲಿ ಆಸಕ್ತರಾಗಿರ್ತಕ್ಕಂಥವರು. ಉನ್ನಿದ್ರಃ, ಉನ್ನಿದ್ರಃ ಈ ಶಬ್ದಕ್ಕೆ ಇಲ್ಲ ನಿದ್ದೆ ಬಿಟ್ಟವರು ಅಂತ ಅರ್ಥವಾಗ್ತದೆ, ಇಲ್ಲ ನಿದ್ದೆಗಣ್ಣಿನವರು ಅಂತ ಅರ್ಥವಾಗ್ತದೆ. ಇಂಥ ಸಂದರ್ಭದಲ್ಲಿ ಉಳಿದವ್ರ ಮನಸ್ಸಿಗೆ ಬಂದಾಗ ಬರೆದಿದ್ದಾರೆ, ಏನೋ ಅವರು ಸ್ವಲ್ಪ ನಿದ್ದೆಗಣ್ಣಿನಂತೆ ಇರ್ತಾಯಿದ್ರು ಅಂತ ತಿಳ್ಕೊಂಡಂತೇಳಿ. ಹಾಗಲ್ಲ, ಉನ್ನಿದ್ರ ಅಂತ ತಿಳ್ಕೊಂಡಂತಂದರೆ ಆಚಾರ್ಯರು ಬ್ರಹ್ಮಪುರಾಣದ ಉದಾಹರಣೆಯನ್ನು ಕೊಟ್ಟು ನಮಗೆ ಅರ್ಥವನ್ನು ಹೇಳ್ತಾರೆ. ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ನಮಗೆ ಆಚಾರ್ಯರ ಸಹಾಯ ಬೇಕು. ಆಚಾರ್ಯರ ಭಾಗವತ ತಾತ್ಪರ್ಯ ಇಲ್ಲದೆ ನಾವು ಅಲ್ಲಿಯ ಶಬ್ದಗಳಿಗೆ ಸರಿಯಾಗಿ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಸಾಮ್ಯಂ ಈಶ್ವರ ರೂಪೇತು, ಪರಮಾತ್ಮನ ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ವಿದ್ಯಾವನೇ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ, ಎಲ್ಲ ಕಡೆಯಲ್ಲಿಯೂ ಇರತಕ್ಕಂಥ ಪರಮಾತ್ಮನು ಪರಿಪೂರ್ಣ ಅಂಥೇಳಿ ತಿಳಿದುಕೊಂಡು ಉಳಿದವರೆಲ್ಲರೂ ಅವನ ಅಧೀನರು ಅಂತ ಹೇಳಿ ತಿಳಿದುಕೊಂಡು ಯಾವಾಗಲೂ ಅವನನ್ನು ಉಪಾಸನೆ ಮಾಡ್ತಾರೆ. ಅಂಥ ವ್ಯಕ್ತಿಗೆ ವಿನಿದ್ರ ಅಥವಾ ಉನ್ನಿದ್ರ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇವರು ಯಾವಾಗಲೂ ಹುಚ್ಚರಂತೆ ಯಾರನ್ನು ಮಾತನಾಡಿಸದೆ ದಿಗಂಬರರಾಗಿ ಕುರುಜಾಂಗಲದಲ್ಲಿ ತಿರುಗಾಡ್ತಾ ಇರುವಾಗ ಮೂಕ ಜಡರಂತೆ ಇರತಕ್ಕಂಥ ಇವರನ್ನು ಆ ಕುರುಜಾಂಗಲ ಪ್ರದೇಶದಲ್ಲಿ, ಕುರುಜಾಂಗಲ ಪ್ರದೇಶ ಅಂತ ತಿಳ್ಕೊಂಡಂತಂದರೆ ಹರಿದ್ವಾರದ ಈ ಸಂಪೂರ್ಣ ಏರಿಯಾದ ಸಂದರ್ಭದಲ್ಲಿ ಜನರು ಯಾವಾಗ ಅವರನ್ನು ಗುರುತಿಸಿದರು, ಪರೀಕ್ಷಿತ ರಾಜನಿಗೂ ಆ ಶುಕಾಚಾರ್ಯರಿಗೂ ಭೇಟಿ ಹೇಗಾಯಿತು? ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ, 7 ದಿವಸ ಪರೀಕ್ಷಿತ ರಾಜನ ಎದುರಿಗೆ ಕುಳಿತುಕೊಂಡ್ರೆ ಹೇಗೆ? ಅವ್ರದ್ದೊಂದು ವ್ರತ ಇತ್ತು. ಸಗೋದೋಹನ ಮಾತ್ರಮ್ಮಿ ಗೃಹೇಶು ಗ್ರಾಮೇ ದಿನಾಂ, ಯಾರ ಹತ್ರ ಎಲ್ಲಿಯೂ ಅರ್ಜುನ ಮಾತಾಡ್ತಾರೆ, 24 ತಾಸು ಭಗವಂತನ ಚಿಂತನೆ. ಮಧ್ಯಾಹ್ನ ಮಾತ್ರ ಹಸಿವೆಯಾದಾಗ ಯಾವುದಾದ್ರೂ ಗೃಹಸ್ಥರ ಮನೆ ಎದುರಿಗೆ ಹೋಗಿ ನಿಲ್ಲೋದು, ಓಂ ಭವತಿ ಭಿಕ್ಷಾಂ ದೇಹಿ. ಅವ್ರು ಬರೋ ತನಕ ಕಾಯ್ತಾ ನಿಂತ್ಕೊಳ್ತಿದ್ರ? ಇಲ್ಲ. ಸ ಗೋದೋಹನ ಮಾತ್ರಮ್ಮಿ, ಆಕಳು ಕೆಚ್ಚಲಿನಿಂದ ಹಾಲನ್ನು ಹಿಂಡಿದರೆ ಅದು ಪಾತ್ರೆಯಲ್ಲಿ ಬೀಳುವಷ್ಟು ಏನೊಂದು 5-6 ಸೆಕೆಂಡ್ 3-4 ಸೆಕೆಂಡ್ ಆಗ್ತದೆ, ಅಷ್ಟೇ ನಿಲ್ತಿದ್ರು. ಅಷ್ಟರಲ್ಲಿ ಭಿಕ್ಷೆ ಆಗ್ತಾಯಿದ್ರು, ಮುಂದೆ ಹೋಗ್ತಾಯಿದ್ರು. ಈ ರೀತಿಯಾಗಿರ್ತಕ್ಕಂಥ ಆ ಶುಕಾಚಾರ್ಯರು ಪರೀಕ್ಷಿತ ರಾಜನ ಎದುರಿಗೆ 7 ದಿವಸ ಕೂತ್ಕೊಂಡ್ರು. ಅಷ್ಟೇ ಅಲ್ಲ, ಪರೀಕ್ಷಿತನ ಚರಿತ್ರೆಯೇ ಬಹಳ ವಿಚಿತ್ರ. ಯಾಕೆಂತಂದರೆ ಪರೀಕ್ಷಿತನಂಥ ರಾಜರು ಶಿವಾಯ ಲೋಕಸ್ಯ
ಸಂಪೂರ್ಣ ಜಗತ್ತಿನ ಜನರಿಗೆ ಮಂಗಳವಾಗಲಿ ಅಂತ ತಿಳ್ಕೊಂಡಂತೇಳಿ ರಾಜ್ಯವನ್ನು ಆಳ್ತಕ್ಕಂಥವರು. ಭವಾಯ ಭೂತಯೇ, ಆ ನಂತರ ಎಲ್ಲರ ಉನ್ನತಿಗಾಗಿ ಹಗಲು ರಾತ್ರಿ ಪ್ರಯತ್ನವನ್ನು ಮಾಡ್ತಕ್ಕಂಥವರು. ಜ್ಞಾನಿಗಳ ಸೇವೆಯಲ್ಲಿಯೂ ಸದಾ ಕಾಲದಲ್ಲಿರ್ತಕ್ಕಂಥ ಈ ವ್ಯಕ್ತಿಗಳು ಸ್ವಾರ್ಥ ಎಂದಿಗೂ ಮಾಡದೇ ಇರತಕ್ಕಂಥವರು. ಪಾಂಡವನ ಮೊಮ್ಮಗ ಅವನು. ಇಂತಹ ಪರೀಕ್ಷಿತ ರಾಜ ರಾಜ್ಯವನ್ನು ಆಳೋದು ಬಿಟ್ಟು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡ. ಅಂಥ ಪರಿಸ್ಥಿತಿ ಏನು ಬಂತು ಅವನಿಗೆ ಅಂತ ಪ್ರಶ್ನೆ ಕೇಳಿದಾಗ ಆ ಕಾಲದಲ್ಲಿ ಶುಕಾಚಾರ್ಯರು ತಮ್ಮ ಗುರುಗಳಾದ ಸೂತಾಚಾರ್ಯನ ನಮಸ್ಕರಿಸಿ ಹೇಳ್ತಾರೆ, ದ್ವಾಪರಯುಗದ ಕೊನೆಯ ಕಾಲ, ಉತ್ತರಾರ್ಧ, ಇನ್ನೂ ದ್ವಾಪರಯುಗ ಒಂದು 8,000 ವರ್ಷ ಇರತಕ್ಕಂಥ ಸಂದರ್ಭದಲ್ಲಿ ಆಗಲೇ ಧರ್ಮ ಹ್ರಾಸ ಎಲ್ಲ ಕಡೆಗೆ ನಡೆದು ಹೋಗಿತ್ತು. ಜರಾಸಂಧ, ನರಕಾಸುರ, ಶಿಷ್ಪಾಲ, ದಂತವಕ್ರ, ದುರ್ಯೋಧನ, ಈ ರೀತಿಯಾಗಿ ಧರ್ಮದ ಹ್ರಾಸ ಪ್ರಾರಂಭವಾಗಿ ಹೋಗಿತ್ತು. ಜನರಲ್ಲಿ ಶ್ರದ್ಧೆ ಬಹಳ ಕಡಿಮೆಯಾಗಿತ್ತು. ಶ್ರದ್ಧೆ ಇಲ್ಲ, ಭಗವಂತನ ಸಹಾಯ ಇಲ್ಲ ಅಂತಂದರೆ ಆತ್ಮಿಕ ಬಲವೂ ಕೂಡ ಶಾರೀರಿಕ ಬಲವೂ ಕಡಿಮೆ ಆಗ್ತಾ ಬಂದಿತ್ತು. ಸ್ಮರಣ ಶಕ್ತಿ ಇನ್ನೂ ಕಡಿಮೆಯಾಗಿತ್ತು. ಅದಕ್ಕೆ ಧಾರಣಾ ಶಕ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಧರ್ಮದಲ್ಲಿ ದಿನಾಲು ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗೆ ನೆನಪನ್ನು ಇಟ್ಟುಕೊಳ್ಳುವುದು ತಾನಾಗೇ ಬರ್ತದೆ. ಇಲ್ಲದೇ ಇದ್ದರೆ ಯಾವ ವ್ಯಕ್ತಿಗೆ ಅಧ್ಯಯನ ಇಲ್ಲ, ಓದುವುದರಲ್ಲಿ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲ, 60ರ ನಂತರ ಅರಳು ಮರಳು ಪ್ರಾರಂಭವಾಗ್ತದೆ. ಕೆಲವರಿಗೆ ಸಣ್ಣ ವಯಸ್ಸಿನಲ್ಲೇ ಪ್ರಾರಂಭ ಆಗಿಬಿಡ್ತದೆ. ಆ ಜನರು ಧಾರಣಾರಹಿತರಾಗಿದ್ದರು. ಧಾರಣೆ ಇಲ್ಲ ಅಂತ ತಿಳ್ಕೊಂಡಂತಂದರೆ ಆಯುಷ್ಯವೂ ಇಲ್ಲ, ಭಾಗ್ಯವೂ ಸರಿಯಾಗಿರಲಿಲ್ಲ, ದೌರ್ಭಾಗ್ಯರಾಗಿದ್ದರು. ಇಂಥ ಜನರನ್ನು ಹೇಗೆ ಉದ್ಧರಿಸಬೇಕು, ಇಂಥವರಿಗೆ ಭಗವಂತನ ಮಾರ್ಗದಲ್ಲಿ ಹೇಗೆ ತರಬೇಕು ಅಂತ ತಿಳ್ಕೊಂಡಂತ ಹೇಳಿ, ಅಷ್ಟೇ ಅಲ್ಲ, ಎಲ್ಲ ವರ್ಣಾಶ್ರಮದ ಜನರನ್ನು, ಕೇವಲ ಬ್ರಾಹ್ಮಣರು ಹಾಗೆ ಹೀಗೆ ಸ್ವಾರ್ಥ ಇರಲಿಲ್ಲ, ಆ ಎಲ್ಲ ವ್ಯಕ್ತಿಗಳಿಗೆ ಹೇಗೆ ಉದ್ಧರಿಸಬೇಕು. ಇನ್ನು ಒಳ್ಳೆಯ ವಿದ್ವಾಂಸರು ಕಡಿಮೆ ಆದದರಿಂದಾಗಿ ಯಜ್ಞ ಸಂಸ್ಥೆಯು ಬಹಳ ವೀಕ್ ಆಗಿ ಹೋಗಿತ್ತು. ಋತ್ವಿಕ್, ಹೋತ, ಅಧ್ವರ್ಯು, ಉದ್ಗಾತ ಇವುಗಳಿಂದ ಸಹಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಸರಿಯಾದ ರೀತಿಯಲ್ಲಿ ವೇದಾಧ್ಯಯನ ಮಾಡಲಿಕ್ಕೆ ಸಮರ್ಥರಾಗ್ತಾ ಇರಲಿಲ್ಲ. ಅದರ ಜೊತೆಯಲ್ಲಿ ಗೌತಮರ ಶಾಪದಿಂದ ಜ್ಞಾನದ ಪರಂಪರೆ ನಿಂತೋಗಿತ್ತು. ಇಂತಹ ಸಮಯದಲ್ಲಿ ವೇದವ್ಯಾಸ ದೇವರು ವಿಚಾರ ಮಾಡಿದರು. ವಿಶಾಲ ವೇದರಾಶಿ, ಈ ವೇದರಾಶಿಯಲ್ಲಿ ಯಾವಾಗ ಯಾವುದನ್ನು ಅಧ್ಯಯನ ಮಾಡಬೇಕು, ಎಲ್ಲ ಅಂತೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಯಾವುದನ್ನು ಅಧ್ಯಯನ ಮಾಡಬೇಕು, ಹೇಗೆ ಮಾಡಬೇಕು ಅಂತನ್ನುವ ದಿಗ್ಭ್ರಾಂತಿಗೆ ಒಳಗಾಗಿರ್ತಕ್ಕಂಥ ಜನರನ್ನು ಕಂಡು ಅವರಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡಂತೇಳಿ ಅನಂತ ವೇದರಾಶಿಗಳ ಮಧ್ಯದಲ್ಲಿ ಆ ವೇದರಾಶಿಗೆ ಋಕ್, ಯಜುಸ್, ಸಾಮ ಅಂತಹ ಮಂತ್ರಗಳ ರಾಶಿ ಇತ್ತು. ಅಸಂಖ್ಯ ಮಂತ್ರಗಳು. ಅದರಲ್ಲಿ ಸುಮಾರು 10,300-400 ಮಂತ್ರಗಳನ್ನು ಆರಿಸಿ ತತ್ವಜ್ಞಾನವನ್ನು, ವಿಶೇಷವಾಗಿ ಭಗವಂತನ ಮಹಿಮೆಗಳನ್ನು ಹೇಳ್ತಕ್ಕಂಥ ಮಂತ್ರಗಳನ್ನು ಸಂಗ್ರಹಿಸಿ ಅದಕ್ಕೆ ಋಗ್ವೇದ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟರು. ಯಜ್ಞ ಯಾಗಾದಿಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಆ ಮಂತ್ರಗಳನ್ನು ಒಂದು ಕಡೆಗೆ ಸಂಗ್ರಹ ಮಾಡಿ ಸುಮಾರು 8,500 ಮಂತ್ರಗಳನ್ನು ಸಂಗ್ರಹ ಮಾಡಿ ಅದಕ್ಕೆ ಯಜುರ್ವೇದ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟರು. ಪರಮಾತ್ಮನ ಗುಣಗಾನವನ್ನು ಮಾಡಲಿಕ್ಕೆ ಅನುಕೂಲವಾದಂತಹ ಋಗ್ವೇದ, ಯಜುರ್ವೇದಗಳಲ್ಲಿ ಮತ್ತು ಇನ್ನೂ ಬೇರೆ ಇರ್ತಕ್ಕಂತಹ ಸುಮಾರು 6,000 ಮಂತ್ರಗಳನ್ನು ಸಂಗ್ರಹ ಮಾಡಿ
ಸುಮಾರು ಅಂತ ಹೇಳಿದರೆ ಅಕ್ಯುರೇಟ್ ಸಂಖ್ಯೆ ನೆನಪಿಲ್ಲ, ಸುಮಾರು 6,000 ಮಂತ್ರಗಳನ್ನು ಸಂಗ್ರಹ ಮಾಡಿ ಅದಕ್ಕೆ ಸಾಮವೇದ ಅಂತ ಹೆಸರಿಟ್ಟರು. ಆನಂತರ ಪ್ರಜೆಗಳ ರಕ್ಷಣೆ ಆಗಬೇಕು, ರೋಗಗಳು ದೂರವಾಗಬೇಕು, ಯುದ್ಧದಲ್ಲಿ ರಾಜನಿಗೆ ಜಯ ಸಿಗಬೇಕು, ಗೃಹಸ್ಥರಿಗೆ ಮಕ್ಕಳಾಗಬೇಕು, ಬ್ರಹ್ಮಚಾರಿಗಳಿಗೆ ವಿದ್ಯಾಧ್ಯಯನ ಆಗಬೇಕು. ಹೀಗೆ ಮನುಷ್ಯರ ಪ್ರಯೋಜನಕ್ಕೆ ಬೀಳ್ತಕ್ಕಂಥ ಏನು ವೈದಿಕ ಕ್ರಿಯೆಗಳು ಅಂತೇನಿದೆ ಅದಕ್ಕೆ ಬೇಕಾದ ಸುಮಾರು 4,000 ಮಂತ್ರಗಳನ್ನು ಒಂದು ಕಡೆಯಲ್ಲಿ ಮಾಡಿ ಅದಕ್ಕೆ ಅಥರ್ವವೇದ ಅಂತ ಹೆಸರಿಟ್ಟರು. ಇವತ್ತು ವಾಸ್ತುಶಾಂತಿ ಮಾಡಿ ಅಂತ ಹೇಳ್ತೇವೆ, ಅಥವಾ ಕಾಲಸರ್ಪ ಶಾಂತಿ ಮಾಡಿ ಅಂತ ಹೇಳ್ತೇವೆ, ಅಥವಾ ಸಂಪತ್ತಿಗೋಸ್ಕರ ಇಂಥ ನವಗ್ರಹ ಶಾಂತಿ ಮಾಡಿ ಅಂತ ಹೇಳ್ತೇವೆ, ಅಥವಾ ಇಂಥ ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತೇವೆ. ಸಾಧಾರಣ ಇವೆಲ್ಲ ಮಂತ್ರಗಳು ಅಥರ್ವಣ ವೇದದಿಂದ ಬಂದಿರತಕ್ಕಂಥ ಮಂತ್ರಗಳು. ಅಲ್ಲಿ ಸೂಚನೆ ಮಂತ್ರಗಳು ಕೆಲವು ಋಗ್ವೇದದ್ದು ಯಜುರ್ವೇದ ಕೂಡ ಅದರಲ್ಲಿ ಇದೆ. ಜನರಿಗೆ ತಪ್ಪು ಕಲ್ಪನೆ ಇದೆ, ವೇದವ್ಯಾಸ ದೇವರ ವೇದ ಬರೆದಿದ್ದಾರೆ ಅಂತೇಳಿ. ಬರೀಲಿಲ್ಲ. ಅಪೌರುಷೇಯವಾದ ವೇದಗಳನ್ನು ವೇದವ್ಯಾಸ ದೇವರು ಯಾವುದನ್ನು ಸೃಷ್ಟಿಯಾದಿಯಲ್ಲಿ ಹಯಗ್ರೀವ ನಾಮಕನಾಗಿರ್ತಕ್ಕಂಥ ಭಗವಂತ ಆ ವೇದಗಳನ್ನು ಉಚ್ಚಾರಣೆ ಮಾಡಿದ, ಅವುಗಳಲ್ಲಿ ಈ ರೀತಿಯಾಗಿ ವಿಭಾಗ ಮಾಡಿದರು. ವಿಭಾಗ ಮಾಡಿ ಪೈಲ ಅಂತಕ್ಕಂಥ ತಮ್ಮ ಶಿಷ್ಯರಿಗೆ ಋಗ್ವೇದವನ್ನು ಪ್ರಚಾರ ಮಾಡು ಅಂತೇಳಿ ಆಜ್ಞೆ ಮಾಡಿದ್ದಾರೆ. ವೈಶಂಪಾಯನರಿಗೆ ಯಜುರ್ವೇದವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಹೇಳಿದ್ದಾರೆ. ಜೈಮಿನಿ ಋಷಿಗಳಿಗೆ ಸಾಮವೇದವನ್ನು ಪ್ರಚಾರ ಮಾಡಲಿಕ್ಕೆ ಹೇಳಿದ್ದಾರೆ. ಅಥರ್ವಾಂಗ್ಯರಸ ಋಷಿಗಳಿಗೆ ಅಥರ್ವ ವೇದವನ್ನು ಎಲ್ಲ ಕಡೆಯಲ್ಲಿ ಪ್ರಸಾರ ಮಾಡಲಿಕ್ಕೆ ಹೇಳಿದ್ದಾರೆ. ಆದರೂ ವೇದವ್ಯಾಸದವರಿಗೆ ಸಮಾಧಾನವಾಗಲಿಲ್ಲ ಅಂದರೆ ಹೊಸದಾಗಿ ಅಂತ ತಿಳ್ಕೊಂಡಂತಲ್ಲ, ಎಲ್ಲ ಪರಮಾತ್ಮನಿಗೆ ಎಲ್ಲೂ ಗೊತ್ತೇ ಇತ್ತು. ಸಮಾಧಾನ ಆದವರಂತೆ ನಟನೆ ಮಾಡಿ ವಿಚಾರ ಮಾಡಿದರು. ಈ ವೇದಗಳ ಅರ್ಥದ ಋಷಿ ಪರಂಪರೆ ನಿಂತು ಹೋಗ್ತದೆ. ಯಾಕಂದರೆ ವೇದ ಮಂತ್ರಗಳಿಗೆ ಆ ಋಷಿ ಪರಂಪರೆಯಿಂದ ಬಂದ ಅರ್ಥವನ್ನೇ ಹೇಳಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವೇ ಇದೆ. ಯಾರೋ ಬರ್ತಾರೆ, ವೇದದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಪುರುಷಸೂಕ್ತಿಯಿಂದ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕ್ರಮ ಇದೆ ಅಂತನ್ನೋದನ್ನು ಹೇಳ್ತಾರೆ. ಇನ್ನೊಬ್ಬರು ಯಾರೋ ಬರ್ತಾರೆ, ಕೆಮಿಸ್ಟ್ರಿಯ ಪ್ರಯೋಗಗಳನ್ನು ಇಲ್ಲಿ ಮಂತ್ರದಲ್ಲಿ ಗೊತ್ತಾಗ್ತದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ವೇದ ಮಂತ್ರಗಳು ಮುಖ್ಯವಾಗಿ ತತ್ವಜ್ಞಾನಕ್ಕೆ ಸಂಬಂಧಿತ ಮಂತ್ರಗಳು. ಅವರಿಗೆ ಆ ಮಂತ್ರಗಳ ಕ್ರಮದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಭಾಸ ಆಗಿರಬಹುದು. ಅದರಿಂದಾಗಿ ಎಲ್ಲ ವೇದದಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಒಂದು ಪ್ರತೀತಿಯೂ ಬಂತು. ಇದೆ, ಎಲ್ಲವೂ ಇದೆ. ಆದರೆ ಎಲ್ಲವೂ ಇರಬೇಕಾಗಿದ್ದರೆ ಎಲ್ಲ ಶಾಸ್ತ್ರದ ಪರಿಚಯ ನಮಗೆ ಬೇಕಾಗ್ತದೆ. ಇದೆ ಅಂದಾಕ್ಷಣಕ್ಕೇ ನಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆಗ ಅವರು ವೇದ ಮಂತ್ರಗಳನ್ನು ಅರ್ಥ ಮಾಡುವುದಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ಬರೆದರು. ಈ ಮಂತ್ರಗಳಿಗೆ ಹೀಗೆ ಅರ್ಥ ಹೇಳಬೇಕು, ವೇದಗಳ ಅರ್ಥ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಬ್ರಹ್ಮಸೂತ್ರ ನಮಗೆ ತೋರಿಸಿಕೊಡ್ತದೆ. ವೇದವ್ಯಾಸರು ಹೇಳಿದ್ರು, ಬ್ರಹ್ಮಸೂತ್ರವೂ ಕೂಡ ಗುರುಗಳ ಮುಖಾಂತರ ಅಧ್ಯಯನ ಮಾಡದೇ ಇದ್ದರೆ ಅರ್ಥವಾಗೋದಿಲ್ಲ ಅಂಥೇಳಿ ಎಲ್ಲ ವರ್ಣದವರಿಗೆ ಮತ್ತು ಯಾರಿಗೆ ವೇದಾಧಿಕಾರ ಇಲ್ಲ, ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ. ಏಕೆ? ವೇದಾಧ್ಯಯನ ಮಾಡ್ತಾ ಗುರುಗಳ ಹತ್ರ ಇರಲಿಕ್ಕೆ ಆಗೋದಿಲ್ಲ. ಉಪನಯನ ಮಾಡಬೇಕಾಗಿದ್ದರೆ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಋಷಿಕೆಯರು ಇದ್ದರು. ಅವರು ಕಾಮಕ್ರೋಧಾದಿಗಳನ್ನು ಪೂರ್ತಿಯಾಗಿ ಬಿಟ್ಟವರಿದ್ದರು. ದೇಹಾಭಿಮಾನ ಇಲ್ಲದೇ ಇರತಕ್ಕಂಥವರಾಗಿದ್ದರು. ಇಲ್ಲ, ಹೆಣ್ಣು ಮಕ್ಕಳಿಗೂ ನಾವು ಉಪನಯನ ಮಾಡೋಣ ಅಂತಂದರೆ ಗುರುಗಳು ಆ ಶಿಷ್ಯನ ತಲೆಯ ಮೇಲೆ ಇಟ್ಟು, ಅವನ ಎದೆಯ ಮೇಲೆ ಇಟ್ಟು ಕೆಲವು ಮಂತ್ರಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಉಪನಯನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವೇದೋಚ್ಚಾರಣೆಯ ಕ್ರಮ ಬೇಡ, ಅದರ ತತ್ವಜ್ಞಾನವನ್ನು ನಾವು ತಿಳಿಸೋಣ ಅಂತ ತಿಳ್ಕೊಂಡಂತೇಳಿ ಅಧಿಕಾರ ಇಲ್ಲದೇ ಇರತಕ್ಕಂಥ ಸ್ತ್ರೀಯರು, ಆನಂತರ ಸಂಪೂರ್ಣವಾಗಿರ್ತಕ್ಕಂತಹ ಪಾರಿಶ್ರಮಿಕವಾದಂಥ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರ್ತಕ್ಕಂತಹ ಶೂದ್ರರಿಗೆ
24 ತಾಸು ಗುರುಕುಲದಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಆ ನಂತರ ಬ್ರಾಹ್ಮಣರಾಗಿ ಹುಟ್ಟಿ ವೇದಾಧ್ಯಯನ ಮಾಡದೆ ವೇದಾಧ್ಯಯನ ಬಿಟ್ಟಿರ್ತಕ್ಕಂಥವರಿಗೆ ಬ್ರಹ್ಮಬಂಧುಗಳು ಅಂತ ಕರೀತಾರೆ. ಬ್ರಾಹ್ಮಣರು ಆದರೆ ಬ್ರಹ್ಮರ ಬಂಧುಗಳಂತೆ ಇರ್ತಕ್ಕಂಥವರು. ವೇದವನ್ನು ಉಳಿಸ್ಕೊಂಡಿಲ್ಲ ಅಂತ ಅರ್ಥ. ಅಂಥವರಿಗೆ ವೇದಗಳನ್ನು ಓದಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಅದರಲ್ಲಿ ಇರತಕ್ಕಂಥ ಏನು ತತ್ವಜ್ಞಾನ ಇದೆ, ಆ ತತ್ವಜ್ಞಾನ ಅದಕ್ಕಿಂತಲೂ ಹೆಚ್ಚು ವಿಷಯಗಳನ್ನು ಸೇರಿಸಿ ವೇದವ್ಯಾಸ ದೇವರು ಒಂದು 1,00,000 ಶ್ಲೋಕಾತ್ಮಕವಾದಂಥ ಗ್ರಂಥವನ್ನು ಬರೆದರು. ಮಹಾಭಾರತ ಇಟ್ಟುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ವೇದಗಳಿಗೆ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಅದಕ್ಕೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ವೇದಗಳಿಗೆ ಕಾಶಿಕ ಇಟ್ಟುಕೊಂಡು ಅಥವಾ ಪಾಣಿನಿಯ ವೈದಿಕ ವ್ಯಾಕರಣ ಇಟ್ಟುಕೊಂಡು ನಾನು ಶಬ್ದಾರ್ಥ ಹೇಳ್ತೇನೆ ಅಂತ ತಿಳ್ಕೊಂಡಂತಂದರೆ ಉಲ್ಟಾ ಸುಲ್ಟಾ ಅರ್ಥ ಆಗ್ತದೆ. ಅದಕ್ಕೆ ಪರಂಪರೆಯಿಂದ ಬಂದಿರತಕ್ಕಂಥ ಇತಿಹಾಸದಲ್ಲಿದ್ದ ಸಂಕಲ್ಪನೆಗಳು, ಇತಿಹಾಸದಲ್ಲಿರ್ತಕ್ಕಂಥ ಅನೇಕ ಪ್ರತಿಮೆಗಳು, ಅವುಗಳನ್ನು ಇಟ್ಟುಕೊಂಡು ವೇದ ಮಂತ್ರಗಳಿಗೆ ಅರ್ಥವನ್ನು ಹೇಳಬೇಕಾಗಿ. ಇತಿಹಾಸ ಅಂದರೆ ಮಹಾಭಾರತ ಮತ್ತು ಪುರಾಣಗಳು, ಅಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು ಹೊಂದಿಸಿ ಆ ವೇದ ಮಂತ್ರಗಳಿಗೆ ಅರ್ಥವನ್ನು ಹೇಳಬೇಕಾಗ್ತದೆ. ಅದಕ್ಕೋಸ್ಕರ ಆ ಕಾಲದಲ್ಲಿ ಆಚಾರ್ಯರು ಮಹಾಭಾರತವನ್ನು ಬರೆದಿದ್ದರು. ಎಷ್ಟು ತಪ್ಪು ಜನರಿಗೆ ಕಲ್ಪನೆ ಇದೆ, ಸ್ತ್ರೀ ಶೂದ್ರರಿಗಾಗಿ ಬರೆದ ಮಹಾಭಾರತ ನಾವು ಬ್ರಾಹ್ಮಣರು ಯಾಕೆ ಓದಬೇಕು ಅಂತ ತಿಳ್ಕೊಂಡಂತೇಳಿ. ಹಾಗಲ್ಲ, ಆಚಾರ್ಯರು ತಾತ್ಪರ್ಯದಲ್ಲಿಂಥ ಸಂಶಯಗಳನ್ನು ದೂರ ಮಾಡ್ತಾರೆ. ಭಾರತಂ ಬ್ರಾಹ್ಮಣಾದೀನಾಂ, ವೇದಾಧ್ಯಯನ ಮಾಡಿರ್ತಕ್ಕಂಥವರಿಗೆ ವೇದಾರ್ಥವನ್ನು ಚೆನ್ನಾಗಿ ನಿರ್ಣಯ ಮಾಡೋದಕ್ಕೋಸ್ಕರ ಭಾರತ ಬೇಕು. ಉಳಿದವರಿಗೆ ವೇದ ಓದ್ದೇ ಇದ್ದರೂ ವೇದದಲ್ಲಿ ಏನಿದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಈ ವೇದಗಳು, ಈ ಮಹಾಭಾರತ ಬೇಕು ಅಂತ ತಿಳ್ಕೊಂಡಂತ ಹೇಳಂದಿದ್ದಾರೆ. ಆದರೂ ಏಕೋ ಪರಮಾತ್ಮ ಅವನಿಗೆ ಸಂತೋಷ ಆಗಲಿಲ್ಲ. ಪರಮಾತ್ಮನಿಗೆ ಅತೋಷಃ, ಏಕೋ ಸಂತೋಷ ಇಲ್ಲದವರಂತೆ ವ್ಯವಹಾರ ಮಾಡ್ತಾ ಇದ್ದಾನೆ. ನಾವೆಲ್ಲ ಅರ್ಥ ಮಾಡೋದೇನು, ಅದಕ್ಕೆ ಆಚಾರ್ಯರು ಬೇಕು ಅಂತ ಅನ್ನೋದು. ಅಂದರೆ ಅವರಿಗೆ ಅಸಮಾಧಾನ ಆಯಿತು, ನಾವು ಮಾಡಿದ್ದೆಲ್ಲ ಉಪಯೋಗ ಆಗೋದಿಲ್ಲ, ಜನರು ಓದೋದಿಲ್ಲ, ಓದಕ್ಕಂಥ ಜನರು ಸಿಕ್ಕೋದಿಲ್ಲ, ನನ್ನ ಗ್ರಂಥ ಹಾಗೆ ಉಳಿತದೆ ಅಂತ ವೇದವ್ಯಾಸರಿಗೆ ಅಸಮಾಧಾನ ಆಯಿತು ಅಂತ ತಿಳ್ಕೊಂಡಂತೇಳಿ ನಾವು ಮೇಲಿಂದ ಅರ್ಥ ಮಾಡಿಕೊಳ್ತೇವೆ. ಹಾಗಲ್ಲ, ಆಚಾರ್ಯರು ಹೇಳ್ತಾರೆ ಅತೋಷಃ ಅನಲಂ ಬುದ್ಧಿ. ನಾನು ಜಗತ್ತಿಗೆ ಕೊಟ್ಟದ್ದು ಇನ್ನೂ ಹೆಚ್ಚಿಗೆ ಕೊಡೋಣ ಭಗವಂತನ ಮಹಿಮೆ, ಇನ್ನೂ ಹೆಚ್ಚು ಕೊಡಿ. ಕೆಲವರು ವೇದ ಓದ್ತಾರೆ, ಅದು ಓದ್ತಾರೆ, ಇನ್ನೂ ಏನಾದರೂ ಹೆಚ್ಚಿಗೆ. ನಾನು ಇಲ್ಲಿಯವರೆಗೂ ಪರಮಾತ್ಮನ ಬಗ್ಗೆ, ಧರ್ಮದ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರಗಳು ಇನ್ನೂ ಹೆಚ್ಚಿಗೆ ಕೊಟ್ಟರೆ ಹೇಗಿರ್ತದೆ ಅಂತ ಅನ್ನೋದನ್ನು ವಿಚಾರ ಏನಿದೆ. ಅಂದರೆ ಕೊಟ್ಟರೂ ತೃಪ್ತಿ ಇಲ್ಲದೆ ಇನ್ನೂ ಕೊಡಬೇಕು ಅಂತಕ್ಕಂಥ ಉತ್ಸುಕತೆಗೆ ಅಸಂತೋಷ ಅಂತ ಹೆಸರು. ದಾನ ಬಹಳ ಕೊಡ್ತು ವ್ಯಕ್ತಿ ಉದಾರತೆಯಿಂದ ದಾನ ಮಾಡ್ತಾನೆ, ಅದು ನನಗೆ ಯಾಕೋ ಇನ್ನೂ ಸಂತೋಷ ಆಗಿಲ್ಲ ರೀ, ಯಾಕಂದರೆ ಇನ್ನೂ ಸ್ವಲ್ಪ ಕೊಡಬೇಕಾಗಿದೆ ಅಂತ ತಿಳ್ಕೊಂಡಂತ ಅರ್ಥ ಅಷ್ಟೇ. ಅದಕ್ಕೆ ಆಚಾರ್ಯರು ಅದರ ಪರಿಭಾಷೆ ಕೊಡ್ತಾರೆ. ಆಚಾರ್ಯ ಹೇಳ್ತಾರೆ ಭಾಗವತ್ ತಾತ್ಪರ್ಯದಲ್ಲಿ ಅತೋಷಃ ಅನಲಂ ಬುದ್ಧಿ. ಇನ್ನೂ ಸಾಕು ಅಂತ ಅನ್ನೋದಿಲ್ಲ, ಇನ್ನೂ ಕೊಡೋಣ, ಪರಮಾತ್ಮನ ಮಹಿಮೆ ಇನ್ನೂ ಬೇಕಾದಷ್ಟಿದೆ, ಅದನ್ನು ಜಗತ್ತಿಗೆ ಕೊಡೋಣ ಅಂತ ತಿಳ್ಕೊಂಡಂತಕ್ಕಂಥ ಉತ್ಸುಕತೆ. ಶ್ರುತ್ವಾ ಕಥಾಂನ ತುಷ್ಯಾಮೋ ಹರೇರದ್ಭುತ ಕರ್ಮಣಃ. ಇಂಥಲ್ಲಿ ಈ ಪ್ರಯೋಗ ಇದೆ, ಆಚಾರ್ಯ ತೋರಿಸ್ಕೊಡ್ತಾರೆ. ಪರಮಾತ್ಮನ ಅದ್ಭುತವಾದ ವಿಷಯಗಳನ್ನು ನೋಡಿ ನಮಗಿನ್ನೂ ಸಂತೋಷ ಆಗಿಲ್ಲ ಅಂದರೆ ಪರಮಾತ್ಮನ ಕೇಳಿ ಸಂತೋಷ ಆಗಲ್ಲ ಅಂತ ಅರ್ಥೇನು, ತೃಪ್ತಿಯಾಗಿಲ್ಲ ಅಂತ ಅರ್ಥ ಅಷ್ಟೇ. ಅಪ್ರಸಾದಶ್ಚ ಸಯೇವ ಕಹ ಪ್ರಸನ್ನೋ ಭವೇತ್. ಯಾಕೋ ಅವನು ಸಂತುಷ್ಟ ಆಗಿರಲಿಲ್ಲ ಅಂತಂದರೆ ಇನ್ನೂ ತೃಪ್ತಿ ಆಗಿಲ್ಲ, ಇನ್ನೂ ಬೇಕು ಅಂತ ಅರ್ಥ ಅಷ್ಟೇ. ಹೊರತು ಅದರಿಂದ ಬಹಳ ದುಃಖ ಆಯಿತು, ಅಳ್ಕೋತ್ಕೋತರು ಅಂತ ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕಿಲ್ಲ. ಆದರೂ ಅವರಂತ ಇದ್ದಾರೆ, ಅಥಾಪಿ ಬತಮೇ ದೈಹ್ಯೋ ಹ್ಯಾತ್ಮ ಚೈವಾತ್ಮನಾ ವಿಭೂ ಅಸಂಪನ್ನ ಇವಾಭಾತಿ ಬ್ರಹ್ಮ ವರ್ಚಸ್ಸತ್ತಮಃ. ಏನು ಇನ್ನು ನನಗೆ ಪರಮಾತ್ಮನ ಇನ್ನೂ ಮಹಿಮೆಗಳನ್ನು
ಪೂರ್ತಿ ಹೇಳಬೇಕು ಅಂತಿಕೊಂಡಂತೆ ನನಗೆ ಅನ್ನಿಸ್ತಾ ಇದೆ. ತಶ್ಚ ಸರ್ವಾವತಾರೇಷು ನ ವಿಶೇಷೋಸ್ತಿ ಕಶ್ಚನ. ಪರಮಾತ್ಮನ ಅವತಾರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಇಲ್ಲ. ಎಲ್ಲ ಅವತಾರಗಳಲ್ಲಿ ಪೂರ್ಣ ಇದ್ದಂತೆ ವೇದವ್ಯಾಸ ದೇವರು ಪೂರ್ಣರೇ ಆಗಿದ್ದಾರೆ. ಆದ್ದರಿಂದಾಗಿ ವೇದವ್ಯಾಸರಿಗೆ ಅನಿಸಿತ್ತು, ನಾನು ಯಾವ ಜ್ಞಾನ ಪ್ರಚಾರಕ್ಕೋಸ್ಕರ ಅವತಾರ ತೆಗೆದುಕೊಂಡಿದ್ದೇನೆ, ಇನ್ನೂ ಸ್ವಲ್ಪ ಬಾಕಿ ಇದೆ ಅಂತ ಅನ್ನಿಸ್ತದೆ, ಇನ್ನೂ ಸ್ವಲ್ಪ ಜನರಿಗೆ ಕೊಡೋಣ ಅಂತ ತಿಳ್ಕೊಂಡಂಥೇಳಿ ಅವತಾರ ಕಾರ್ಯದ ಪೂರ್ತಿಗೋಸ್ಕರ ವೇದವ್ಯಾಸ ದೇವರು ಈ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಹೀಗೆ ವಿಚಾರ ಮಾಡ್ತಾ ಅಂತಾರೆ, ಮಹಾಭಾರತದಲ್ಲಿ ನಾನು ಎಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ಆದರೆ ಮಹಾಭಾರತ 1,00,000 ಶ್ಲೋಕಾತ್ಮಕವಾದದ್ದು. ಪುಸ್ತಕ ನೋಡೇ ಗಾಬರಿಯಾಗಿ ದೂರದಿಂದ ಇರತಕ್ಕಂಥವ್ರು ಜನ. ಸತ್ಯವಾಗಿ ಹೇಳಬೇಕು ಅಂತಂದರೆ ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡಿ ಕೊನೆ ಶ್ಲೋಕದಿಂದ ಓದಿರ್ತಕ್ಕಂಥ ಎಷ್ಟೋ ವಿದ್ವಾಂಸರೂ ಕೂಡ ಓದಿರೋದಿಲ್ಲ. ಪೂರ್ತಿ ಮಹಾಭಾರತ ಓದಿದವರು ಎಲ್ಲೋ ಕೋಟಿಗೆ 2 ಕೋಟಿಗೆ 10 ಕೋಟಿಗೆ ಒಬ್ಬರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ವಿಸ್ತಾರವಾದ ಗ್ರಂಥ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸಂದರ್ಭ ಬಂದಾಗ ನೋಡ್ತಾ ನಾವು ಹೋಗ್ತೇವೆ. ಆದ್ದರಿಂದಾಗಿ ಇನ್ನೂ ಸ್ವಲ್ಪ ನಾನು ಪರಮಾತ್ಮನ ವಿಚಾರವನ್ನು ನಿರೂಪಣೆ ಮಾಡಬೇಕು. ಯಥಾತು ಭಾರತೀ ದೇವಿ ನ ತಥಾ ಅನ್ಯೇಷು ಕೇನಚಿತ. ಇದರರ್ಥ ಮಹಾಭಾರತದಲ್ಲಿ ಕಡಿಮೆ ಇದೆ ಅಂತ ಅರ್ಥ ಅಲ್ಲ, ಪರಿಪೂರ್ಣವಾಗಿದೆ. ಆದರೆ ಅದನ್ನು ತಿಳಿದುಕೊಳ್ಳುವ ಅಧಿಕಾರಿಗಳು ಬಹಳ ಕಡಿಮೆ ಅಂತಂದೇಳಿ ವೇದವ್ಯಾಸ ದೇವರ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಕಿಂವಾ ಭಾಗವತಾ ಧರ್ಮ ನ ಪ್ರಾಯೇಣ ನಿರೂಪಿತಾ ಪ್ರಿಯಾ ಪರಮಹಂಸಾನಾಂ ತಯೇವ ಹ್ಯಚ್ಯುತ ಪ್ರಿಯ. ಇಲ್ಲಿ ಹೇಳಿದ ಮಹಿಮೆ ಜ್ಞಾನಿಗಳು ಪರಮಾತ್ಮನಲ್ಲಿ ಭಕ್ತ ಇರತಕ್ಕಂಥ ವ್ಯಕ್ತಿಗಳಿಗೆ ಎಷ್ಟು ಕೇಳಿದ್ರೂ ತೃಪ್ತಿ ಆಗೋದಿಲ್ಲ. ಮಹಾಭಾರತ ಪೂರ್ತಿ ಕೇಳಿದ್ರು ಇನ್ನೂ ಕೇಳಬೇಕು ಅಂತಿಕೊಂಡಂಥೇಳಿ ಅನ್ನಿಸ್ತದೆ ಅಂತ ತಿಳ್ಕೊಂಡಂಥೇಳಿ ನಿತ್ಯ ತೃಪ್ತನಾಗಿಯೂ ಯಾವಾಗಲೂ ಹಸನ್ಮುಖಿಯಾದ ವೇದವ್ಯಾಸ ದೇವರು ಸ್ವಲ್ಪ ಚಿಂತಾಕ್ರಾಂತರಂತೆ ನಟನೆ ಮಾಡ್ತಾ ಇರುವಾಗ ಆಗ ಅವರ ಆಶ್ರಮಕ್ಕೆ ನಾರದರು ಬರ್ತಾರೆ. ನಾರದರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಕೇಳ್ತಾರೆ, ಏನು ವೇದವ್ಯಾಸ ದೇವರೇ, ನಿತ್ಯ ತೃಪ್ತರಾದ ನೀವು ಯಾಕೋ ಸ್ವಲ್ಪ ಅಸಮಾಧಾನದಲ್ಲಿ ಇದ್ದೀರಲ್ಲ ಅಂತ ತಿಳ್ಕೊಂಡಂತೇಳಿ ಖೇದ ಅಂತನ್ನೋ ಶಬ್ದ ಉಪಯೋಗಿಸ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಖೇದ ಅಂತಂದರೆ ದುಃಖ, ಅತೃಪ್ತಿ ಅಂತಂತಲ್ಲ, ಇನ್ನೂ ಹೇಳಬೇಕು ಅಂತಕ್ಕಂಥ ಉತ್ಸುಕತೆ. ಅತುಷ್ಟಿ ಅಪ್ರಸಾದಶ್ಚ ಖೇದ ಅತೃಪ್ತಿರೇವಚ ಅನಲತ್ವಂ ವದಂತೇತೆ ಸರ್ವೇ ಪರ್ಯಾಯವಾಚಕ. ನನಗಿನ್ನೂ ಸಂತೋಷ ಆಗಿಲ್ಲ, ಯಾಕೋ ನನ್ನ ಮನಸ್ಸು ಪೂರ್ತಿ ತೃಪ್ತ ಆಗಿಲ್ಲ, ನನಗೆ ಯಾಕೋ ಸ್ವಲ್ಪ ಅಸಮಾಧಾನ ಇದೆ, ಯಾಕೋ ಪೂರ್ತಿ ಸಿಕ್ಕಂತಿಲ್ಲ ಅಂದರೆ ಅರ್ಥ ಏನು? ಇಷ್ಟೆಲ್ಲ ಪಡೆದರೂ ಇನ್ನೂ ಪಡೆಯಬೇಕು, ಇನ್ನೂ ಪರಮಾತ್ಮನ ಮಹಿಮೆ ಕೇಳಬೇಕು ಅಂತ ತಿಳ್ಕೊಂಡಂಥೇಳಿ ಅನ್ನಿಸ್ತದೆ ಅಂತನ್ನುವ ಅರ್ಥದಲ್ಲಿಯೇ ಇದನ್ನು ಉಪಯೋಗಿಸಬೇಕು ಅಂತನ್ನೋದನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮನೆಗೆ ಬಂದಿರತಕ್ಕಂಥ ದೇವರಷ್ಟಿಗೆ ವೇದವ್ಯಾಸ ದೇವರು ಅವರು ಸಣ್ಣವರ ತಮ್ಮ ಮೊಮ್ಮಗನಾಗಿದ್ದರು. ಎದ್ದು ಬರ್ರಿ ಅಂತೇಳಿ ಕೂಡಿಸಿ ಅವರಿಗೆ ಅರ್ಘ್ಯಪಾದ್ಯಾದಿಗಳ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಭಾರತ ದೇಶದ ಸಂಸ್ಕೃತಿ. ಯಾಕೆ ಭಾಳ ದಿವಸ ನನ್ನ ಮಗ ಬಂದರೆ ನಾವು ಎದ್ದು ಹೋಗೋದಿಲ್ಲ, ಬಾರಪ್ಪ ಅಂತ ಬಾಗಲ್ ತನಕ ಹೋಗ್ತೀವಿ, ಕೆಳ ತನಕ ಟ್ಯಾಕ್ಸಿ ತನಕ ಹೋಗ್ತೇವೆ. ಅದರರ್ಥ ಅವನು ಭಾಳ ದೊಡ್ಡವನು ಅಂತಲ್ಲ. ಅಪರೂಪಕ್ಕೆ ಬಂದ ವ್ಯಕ್ತಿಗಳು ಅಥವಾ ಮನೆಗೆ ಬಂದ ಜ್ಞಾನಿಗಳು ಸಣ್ಣವರಾಗಿದ್ದರೂ ಕೂಡ ಒಬ್ಬ ಸಾಮಾನ್ಯ ಗೋಪಿಚಂದ್ರ ಮುದ್ರೆ ಹಚ್ಚಿಕೊಂಡು ಬ್ರಾಹ್ಮಣ ಬಂದರೂ ಎದ್ದು ಹೋಗಿ ಆಧಾರದಿಂದ ಕರೆದುಕೊಂಡು ಬಾ ಅಂತ ತಿಳ್ಕೊಂಡು ಅಂತೇಳಿ ಮುಂದೆ ಭಾಗವತ ಹೇಳ್ತದೆ. ಆಗ ನಾರದರಿಗೆ ಸತ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ನಾರದರು ಕೇಳ್ತಾರೆ, ಭಗವಂತ ಇಷ್ಟು ವಿಸ್ತೃತವಾದ ಸಾಹಿತ್ಯವನ್ನು ಬರೆದಿದ್ದೀಯಲ್ಲ, ಆದರೂ ಅನಲ್ಲಂಬುದ್ಧಿ ಏಕೆ, ಇನ್ನೂ ಸಾಕಾಗೋದಿಲ್ಲ ಅಂತ ನಿನಗೆ ಯಾಕೆ ಅನ್ನಿಸ್ತಾ ಇದೆ? ಅಥಾಪಿ ಶೋಚಸ್ಯಾತ್ಮ ನಮ್ಮ ಕೃತಾರ್ಥೈವ ಪ್ರಭೋ, ಇನ್ನು
ಅವತಾರ ಕಾರ್ಯದಲ್ಲಿ ಇನ್ನೂ ಸ್ವಲ್ಪ ಮಾಡಬೇಕು ಉಳಿದಿದೆ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ನಿನಗೆ ಆ ರೀತಿಯಾಗಿರ್ತಕ್ಕಂಥ ಶೋಕಾದಿಗಳಿಲ್ಲ, ಅದನ್ನು ಯಾಕೋ ನೀನು ನಾಟಕ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದೆ, ಯಾಕೆ ಈ ರೀತಿಯಾಗಿರ್ತಕ್ಕಂಥ ತೃಪ್ತಿ ಅಂತ ಕೇಳ್ತಾಗ ಆ ಕಾಲದಲ್ಲಿ ವೇದವ್ಯಾಸದೇವರು ತಿರುಗಿ ಹೇಳ್ತಾರೆ, ನಾರದರೆ ನೀವು ಜ್ಞಾನವನ್ನು ತಿಳಿದುಕೊಂಡವರು, ಅಗಾಧ ಬೋಧ ವಿಶೇಷವಾಗಿರ್ತಕ್ಕಂಥ ಸರ್ವಶಾಸ್ತ್ರದ ರಹಸ್ಯವನ್ನು ತಿಳಿದಿರತಕ್ಕಂಥವರು, ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಧ್ಯಾನ ಮಾಡ್ತಕ್ಕಂಥವರು. ಅದರಿಂದಾಗಿ ನನ್ನ ಈ ಅತೃಪ್ತಿಗೆ ಮೂಲ ಕಾರಣ ಏನು ಅಂತನ್ನೋದನ್ನು ನೀವೇ ವಿಚಾರ ಮಾಡಿ ಹೇಳಿ ಅಂತ ತಿಳ್ಕೊಂಡಂತೇಳಿ ನಾರದರಿಗೆ ವೇದವ್ಯಾಸದೇವರು ತಿರುಗಿ ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ಭಗವಂತ ಕಾಮಧೇನು ಕಲ್ಪವೃಕ್ಷ ಇದ್ದಂತೆ ನಮಗೆ ಬೇಕಾದಷ್ಟದನ್ನು ಕೊಟ್ಬಿಡ್ತಾನೆ. ಆದರೆ ಹೆಚ್ಚಿಗೆ ಬೇಕಾಗಿದ್ದರೆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕಾಗ್ತದೆ. ಯಾರಾದರೂ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಉತ್ತರ ರೂಪವಾಗಿ ಪರಮಾತ್ಮ ಹೆಚ್ಚಿನ ಸಂಪತ್ತಿಯನ್ನು ಕೊಡ್ತಾನೆ. ಆಗ ಇಂಥ ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಕ್ಕಂಥವರು ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಅದನ್ನು ನನ್ನ ಅತೃಪ್ತಿಗೆ ಕಾರಣವೇನು ಅಂತೇಳಿ ನೀವೇ ಹೇಳಿ ಅಂತ ತಿಳ್ಕೊಂಡಂತೇಳಿ ಆಗ ನಾರದರು ಹೇಳ್ತಾರೆ, ಪರಮಾತ್ಮ ಭಾಗವತ್ ಮಹಾಭಾರತ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕತ್ರಚಿತ, ಧರ್ಮದ ವಿಷಯದಲ್ಲಿ, ಅರ್ಥದ ವಿಷಯದಲ್ಲಿ, ಕಾಮದ ವಿಷಯದಲ್ಲಿ, ಮೋಕ್ಷದ ವಿಷಯದಲ್ಲಿ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ, ಯದಿ ಹಾಸ್ತಿ ತದನ್ಯತ್ರ, ಮಹಾಭಾರತದಲ್ಲಿ ಏನಿದೆ ಅದು ಆ ಜ್ಞಾನವೇ ಜಗತ್ತಿನಲ್ಲಿದೆ. ಎನ್ನೇ ಆಸ್ತಿ, ಮಹಾಭಾರತದಲ್ಲಿ ಯಾವ ವಿಷಯದ ಚಿಂತನೆ ಇಲ್ಲ ಅದು ಜಗತ್ತಿನಲ್ಲಿ ಇಲ್ಲ. ಹಾಗಾದರೆ ಮ್ಯಾಥ್ಸ್ ಇದೇನು, ಸೈನ್ಸ್ ಇದೇನು, ಕಂಪ್ಯೂಟರ್ ಸೈನ್ಸ್ ಇದೇನು? ಹಾಗಲ್ಲ. ಅದರಿಂದ ಏನು ಒಂದು ಪ್ರಯೋಜನ ಸಿಗಬೇಕು, ಅದಕ್ಕೂ ಹೆಚ್ಚಿನ ಪ್ರಯೋಜನವನ್ನು ಕೊಡ್ತಕ್ಕಂಥ ತತ್ವಜ್ಞಾನ ಭಾರತದಲ್ಲಿದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಮುನಿವರ್ಯ ವೇದವ್ಯಾಸದೇವ ಮುನಿಶ್ರೇಷ್ಠ ವೇದವ್ಯಾಸದೇವರೇ, ಯಥಾ ಧರ್ಮಾದಯೋ ಹ್ಯರ್ಥಾ ಮುನುವರ್ಯಾನು ವರ್ಣಿತಾ, ನೀನೇನು ಮಾಡಿದ್ದಿ ಪರಮಾತ್ಮ? ಮಹಾಭಾರತದಲ್ಲಿ ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷೆಯನ್ನು ಉಪಯೋಗಿಸಿದ್ದೆ. ಗುಹ್ಯ ಅಂತಿಕೊಂಡಂತಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮಹಾಭಾರತವನ್ನು ನೋಡಿಕೊಳ್ಳಬೇಕಾಗ್ತದೆ. ಉದಾಹರಣೆಗೆ ದ್ರೌಪದಿಗೆ 5 ಜನ ಗಂಡಂದಿರು. ಆ ನಂತರ ದುರ್ಯೋಧನ ದುಶ್ಯಾಸನಾದಿಗಳು ದ್ರೌಪದಿಯ ವಸ್ತ್ರಹರಣವನ್ನು ಮಾಡಿದರು. ನಡೆದ ಇತಿಹಾಸದ ಕಥೆ. ಆದರೆ ಇಲ್ಲಿ ವೇದವ್ಯಾಸ ದೇವರಿಗೆ ಹೇಳಬೇಕಾಗಿರ್ತಕ್ಕಂಥದ್ದು, ಸಕಲ ಶ್ರೇಷ್ಠ ವಿದ್ಯೆ ಇದು ದ್ರೌಪದಿ. ಆ ವಿದ್ಯೆಯ ಸಂರಕ್ಷಣವಾಗಬೇಕಾಗಿದ್ದರೆ ಅದಕ್ಕೆ ಸಹಾಯಕವಾದ ಶಕ್ತಿಗಳು, ಒಂದು ಧರ್ಮಾಚರಣೆ ಯುಧಿಷ್ಠಿರ ಧರ್ಮರಾಜ, ಇನ್ನೊಂದು ಭಕ್ತಿ ಜ್ಞಾನ ವೈರಾಗ್ಯ, ಭಕ್ತಿರ್ಜ್ಞಾನಂ ಧೃತಿ ಕ್ಷಮ ತಿತಿಕ್ಷ ಅತಿ ಉತ್ಸಾಹ ಪ್ರಜ್ಞಾ ಮೇಧ ಇತ್ಯಾದಿಗಳು 10 ಗುಣಗಳು ಇದ್ದರೆ ವಿದ್ಯೆ ಸುರಕ್ಷಿತವಾಗಿರ್ತದೆ, ಜಗತ್ತಿನಲ್ಲಿ ಪ್ರಸರ್ತವಾಗ್ತದೆ. ಅದರ ಪ್ರತಿನಿಧಿ ಭೀಮ. ಅದರ ಜೊತೆಗೆ ಯಾವಾಗಲೂ ಅದನ್ನು ಹೇಳ್ತಿರಬೇಕು, ಕೇಳ್ತಿರಬೇಕು. ವಿದ್ಯೆ ಒಂದು ದಿವಸ ಒಂದು ಸರದ ಭಾಗವತ ಹೇಳಿದೆ ಮುಗೀತು ಇಲ್ಲ, ಒಂದು ಸರದ ಭಾಗವತ ಕೇಳಿದೆ ಮುಗೀತು ಇಲ್ಲ, ಸತತವಾಗಿ ಅದರ ಶ್ರವಣವಾಗ್ತಿರಬೇಕು. ಅದರ ಪ್ರತಿನಿಧಿ ಅರ್ಜುನ. ಆ ನಂತರ ಮನುಷ್ಯನಿಗೆ ಸಚ್ಚಾರಿತ್ರ್ಯ ಬೇಕು. ಸಚ್ಚಾರಿತ್ರ್ಯ ವ್ಯಕ್ತಿಯೇ ಮಾತ್ರ ಏಕಾಗ್ರತನ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ.
ಚರಿತ್ರೆ ಸಚ್ಚರಿತ್ರೆ ಇಲ್ಲದೆ ಇದ್ದರೆ ಅವನ ಮನಸ್ಸು 20 ಕಡೆಗೆ ಹರಿತಾ ಇರ್ತಾರೆ. ಅದರ ಜೊತೆಯಲ್ಲಿ ವಿನಯದಿಂದ ಕೂತ್ಕೊಂಡಿರಬೇಕು. ಇವ್ರಿಗೇನು ಗೊತ್ತಿದೆ ಅಂತ ಕುಳಿತರೆ ಜ್ಞಾನ ಆಗೋದಿಲ್ಲ. ಇದು ದ್ರೌಪದಿ 5 ಜನ ಗಂಡಂದರು ಅಂದರೆ ಸಕಲ ಉತ್ತಮವಾದ ಸರ್ವೋತ್ತಮವಾದ ವಿದ್ಯೆಯ ರಕ್ಷಣೆಗೆ ಧರ್ಮ ಭಕ್ತಿಯಾದಿ 10 ಗುಣಗಳು, ಶ್ರವಣ, ಆನಂತರ ನೀತಿ, ವಿನಯ, ಸಚ್ಚಾರಿತ್ರ ಎಲ್ಲವೂ ಬೇಕು. ಆದರೆ ಜಗತ್ತಿನಲ್ಲಿ ಅಜ್ಞಾನ ಇದೆ, ಅದು ಈ ವಿದ್ಯೆಯನ್ನು ಮುಚ್ಚುತ್ತದೆ, ಅರ್ಥಾತ್ ವಿದ್ಯೆಯನ್ನು ದೂರ ಮಾಡ್ತದೆ, ಅಥವಾ ವಿದ್ಯೆಯಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡಂತೇಳಿ ಜಗತ್ತಿಗೆ ಹೇಳ್ತದೆ. ವಿಪರೀತ ಜ್ಞಾನ ವಿದ್ಯೆಯನ್ನು ಚಿಂದಿ ಮಾಡ್ತದೆ. ಅಜ್ಞಾನದ ಪ್ರತಿನಿಧಿ ದುರ್ಯೋಧನ. ಆದ್ದರಿಂದಾಗಿ ಈ ದ್ರೌಪದಿ ಪಾಂಡವರನ್ನು ಪುನಃ ಅಪಮಾನ ಮಾಡಬೇಕು. ಯಾಕೆ ಅಜ್ಞಾನಿಗಳಿಗೆ ವಿದ್ಯಾವಂತರನ್ನು ಕಂಡ್ರೆ ಆಗೋದಿಲ್ಲ. ವಿಪರೀತ ಜ್ಞಾನ, ಇದು ಸುಳ್ಳು, ಇದು ಸರಿಯಲ್ಲ ಅಂತಿಕೊಂಡು ಸುಮ್ಮನೆ ಹೇಳ್ತಾ ತಿರುಗ್ತದೆ ಈಗಿನ ಸಾಹಿತಿಗಳಂತೆ. ಹಾಗೆ ದ್ರೌಪದಿ ವಸ್ತ್ರಹರಣ ವಿಪರೀತ ಜ್ಞಾನ ಮಾಡ್ತದೆ. ವಸ್ತ್ರಹರಣ ಮಾಡ್ತಂದರೆ ವಿದ್ಯೆಯ ಮೇಲೆ ಇರ್ತಕ್ಕಂಥ ಉತ್ತಮವಾದ ಆವರಣವನ್ನು ಬೇರೆ ರೀತಿಯಾಗಿ ಅದನ್ನು ದೂರೀಕರಿಸ್ತದೆ. ಅದ್ರ ಜೊತೆಗೆ ನಾಸ್ತಿಕತೆ, ಶಕುನಿ. ನಾಸ್ತಿಕರು ಈ ವಿದ್ಯೆಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆನಂತರ ನಾನೇ ಗ್ರೇಟ್ ಅಂತಿಕೊಂಡಂತಕ್ಕಂಥ ಈಗೋ ಇರತಕ್ಕಂಥ ಕರ್ಣ, ಇವರೆಲ್ಲರೂ ಈ ವಿದ್ಯೆಗೆ ದ್ವೇಷಿಗಳು. ಈ ತತ್ವಜ್ಞಾನವನ್ನು ಮಹಾಭಾರತ ಹೇಳಲಿಕ್ಕೆ ಹೊರಟಿದೆ. ಇದು ಗುಹ್ಯಭಾಷ. ಹೀಗೆ ಸಂಪೂರ್ಣ ಭಾಗವತವನ್ನು ಅರ್ಥ ಮಾಡಿಕೊಳ್ಬೇಕು. ಧರ್ಮರಾಜ ಗೆದ್ದ, ಆಗ ಧರ್ಮಕ್ಕೆ ಜಯವಾಯಿತು ಅಂತ ಅರ್ಥ. ಭೀಮಸೇನನಿಗೆ ವಿಷ ಹಾಕಿದರು ಅಂತಿಕೊಂಡಂತಂದರೆ ಭಕ್ತಿ ಜ್ಞಾನಾದಿಗಳನ್ನು ವಿಪರೀತ ಜ್ಞಾನಿಗಳು ಅದನ್ನು ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಅಂತ ಅರ್ಥ. ಅರ್ಜುನನಿಗೆ ಶ್ರೀಕೃಷ್ಣ ವಿಶೇಷವಾಗಿ ಸಹಾಯ ಮಾಡಿದ ಅಂದರೆ ಶ್ರವಣಕ್ಕೆ ಗುರುರೂಪದಿಂದ ಪರಮಾತ್ಮ ಆ ಶ್ರವಣಕ್ಕೆ ಇನ್ನೂ ಹೆಚ್ಚು ಸಾಮರ್ಥ್ಯವನ್ನು ಕೊಟ್ಟ ಅಂತ ಅರ್ಥ. ದ್ರೌಪದಿ ಪಾಂಡವರು ವನವಾಸಕ್ಕೆ ಹೋದರು ದ್ರೌಪದಿಯನ್ನು ಕರೆದುಕೊಂಡು. ಅಂದರೆ ಇವತ್ತು ಪಾಂಡವರು ಇವತ್ತೂ ಕೂಡ ವನವಾಸಕ್ಕೆ ಹೋಗಿದ್ದಾರೆ, ಅಜ್ಞಾತವಾಸದಲ್ಲಿದ್ದಾರೆ ಸ್ವಲ್ಪ ದಿವಸ. ಇವತ್ತಿನ ಪಾಶ್ಚಾತ್ಯ ವಿದ್ಯೆ ಹೊಟ್ಟೆಗಾಗಿ ಬಂದಿರತಕ್ಕಂಥ ಏನು ವಿದ್ಯೆ ಅಂತ ಏನಿದೆ, ಅದರಲ್ಲಿ ಒಳ್ಳೆಯ ರಿಸರ್ಚ್ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ, ಆ ಭಾಗವನ್ನು ಬಿಡೋಣ. ಉಳಿದ ಕೇವಲ ಹೊಟ್ಟೆಗೆ ಪಾಡಿಗಾಗಿ ಅಂತನ್ನೋ ವಿದ್ಯೆ ಈ ತತ್ವಜ್ಞಾನವನ್ನು ಕಾಡಿಗೆ ಕಳಿಸಿಬಿಟ್ಟಿದೆ. ನಗರದಲ್ಲಿ ಇಲ್ಲೇ ಇಲ್ಲ, ನಮ್ಮಿಂದ ದೂರ ಆಗಿಬಿಟ್ಟಿದೆ. ಈ ಪಾಂಡವರ ವನವಾಸ, ದ್ರೌಪದಿಯ ವಸ್ತ್ರಹರಣ ಮತ್ತು ಪಾಂಡವರ ವಿಜಯ ಎಲ್ಲ ಕಾಲಕ್ಕೂ ನಡೆಯತಕ್ಕಂಥ ಜ್ಞಾನ ಮತ್ತು ಅಜ್ಞಾನಗಳ ಮಧ್ಯದಲ್ಲಿ, ಧರ್ಮ ಅಧರ್ಮಗಳ ಮಧ್ಯದಲ್ಲಿ, ಪುಣ್ಯ ಪಾಪಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸಂಘರ್ಷ, ಇದು ಮಹಾಭಾರತದ ಮುಖ್ಯವಾಗಿರ್ತಕ್ಕಂಥ ಗುಹ್ಯವಾದಂಥ ರಹಸ್ಯಾತ್ಮಕ ಅರ್ಥ. ಇನ್ನು ಮಹಾಭಾರತದಲ್ಲಿ ಕೆಲವು ಕಡೆಗೆ ಸಾಂಖ್ಯ ಶ್ರೇಷ್ಠ ಅಂತ ವಿಚಾರಗಳು ಬರ್ತದೆ, ಇನ್ನೊಂದು ಕಡೆಗೆ ಅದ್ವೈತದ ವಿಚಾರವನ್ನು ಹೇಳ್ತಾರೆ, ಮತ್ತೊಂದು ಕಡೆಗೆ ಶಿವಸರ್ವೋತ್ತಮ ಅಂತೇಳಿ ಶಿವಸಹಸ್ರನಾಮ ಬರ್ತದೆ. ಅಂದರೆ ಬೇರೆ ಧರ್ಮದವರ ಅಭಿಪ್ರಾಯ ಹೀಗಿದೆ ಅಂತನ್ನುವ ಪೂರ್ವ ಪಕ್ಷವನ್ನು ತೋರಿಸುವ ಕೆಲವು ಭಾಗಗಳಿವೆ. ಆದರೆ ನಾವು ಅದನ್ನೇ ಸಿದ್ಧಾಂತ ಅಂತೇಳಿ ತಿಳ್ಕೊಂಡು ಭ್ರಮೆ ಹೋಗ್ತೇವೆ. ಅದರಿಂದಾಗಿ ಮಹಾಭಾರತ ಅಧ್ಯಯನ ಮಾಡ್ತಕ್ಕಂಥದ್ದು ಕಷ್ಟ. ಯಾವುದು ಕೃಷ್ಣನ ಅಭಿಪ್ರೇತ, ವೇದವ್ಯಾಸರ ಅಭಿಪ್ರೇತ ಯಾವುದೇ ಪೂರ್ವ ಪಕ್ಷ. ಅದಕ್ಕೋಸ್ಕರ ಮಹಾಭಾರತ ಜೀವನದ ಉದ್ದಕ್ಕೂ ಅದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಇನ್ನು ಸಾಕ್ಷಾತ್ತಾಗಿ ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಂಬಾಲಿಸಮ್ ಇಲ್ಲ, ಸಂಕೇತ ಇಲ್ಲ, ಅಲಂಕಾರವಿಲ್ಲ, ರೂಪಕವಿಲ್ಲ. ಡೈರೆಕ್ಟಾಗಿ ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂಥ ಶೈಲಿಗೆ ಸಮಾಧಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ವೇದವ್ಯಾಸ ದೇವರು ಅದನ್ನು ನಾರದರನ್ನೇ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಮುಂದೆ ಬರ್ತಕ್ಕಂಥ ಜನರಿಗೆ ಇಷ್ಟು ಸೂಕ್ಷ್ಮವಾದಂಥ ಬುದ್ಧಿ ಇರೋದಿಲ್ಲ, ಈ ವಿವೇಕ ಇರೋದಿಲ್ಲ, ಆ ರೀತಿಯಾಗಿ ಗುರುಗಳವರು ಸಿಕ್ಕಲಿಕ್ಕಿಲ್ಲ. ಆದ್ದರಿಂದ ಮಹಾಭಾರತ ಅರ್ಥ ಆಗೋದು ಕಠಿಣ. ಮಹಾಭಾರತದಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ
ಅರ್ಥ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಅದು ಸಾಧ್ಯವಿಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ಅಧ್ಯಯನ ಬೇಕಾಗ್ತದೆ. ಆಚಾರ್ಯರ ಮಹಾಭಾರತ ಹತ್ತುರನೇ ಬೇಕಾಗ್ತದೆ. ಅದಕ್ಕೋಸ್ಕರ ಪರಮಾತ್ಮ ನೀನು ನಿನ್ನ ಮಹಿಮೆಯಿಂದ ತುಂಬಿದ ಮತ್ತು ಯಾವುದೇ ಕ್ರಿಯೆ ಮಾಡಿದರೂ ಅದು ಪರಮಾತ್ಮನ ಸೇವೆ, ಅದೇ ಯಜ್ಞ. ಅದು ಕರ್ಮಯಜ್ಞ ಇರಬಹುದು, ಅಧ್ಯಯನ ಯಜ್ಞ ಇರಬಹುದು, ದಾನ ಯಜ್ಞ ಇರಬಹುದು, ಸಹಾಯ ಮಾಡುವ ಯಜ್ಞ ಇರಬಹುದು, ಏನೇ ಇರ್ಬೋದು, ಒಟ್ಟು ಅದು ಭಗವತ್ ಪ್ರೀತಿಗಾಗಿರಬೇಕು. ಅದನ್ನೇ ಭಗವದ್ಗೀತೆ ಪೂರ್ತಿಯಾಗಿ ಹೇಳ್ತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಸಂಬಂಧನ. ಏನು ಮಾಡ್ತೀರಿ ಅದು ಭಗವಂತನ ಸಂಪ್ರೀತಿಗೋಸ್ಕರ ಅಂದರೆ ಅದು ನಿಮ್ಮ ಜ್ಞಾನಕ್ಕೆ ಸಹಾಯವಾಗ್ತದೆ. ಇಲ್ಲ ಸಂಸಾರದಲ್ಲಿ ಸಿಲುಕಿ ಬೀಳ್ತೀರಿ. ಯಾಕೆ? ಆ ಪುಣ್ಯಕ್ಕೋಸ್ಕರ ಮತ್ತೆ ಜನ್ಮ ತೆಗೆದುಕೊಳ್ಬೇಕು, ಆ ಪಾಪಕ್ಕೋಸ್ಕರ ಅನುಭವಿಸ್ಲಿಕ್ಕೆ ಮತ್ತೊಮ್ಮೆ ಜನ್ಮ ತೆಗೆದುಕೊಳ್ಬೇಕು. ಈ ಚಕ್ರ ಮುಗಿಯೋದಿಲ್ಲ. ಇದನ್ನೇ ಭಗವದ್ಗೀತೆ ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಯಾವ ಶಾಸ್ತ್ರದಲ್ಲಿ, ಯಾವ ವಿಚಾರಗಳಲ್ಲಿ, ಯಾವ ಕಾವ್ಯದಲ್ಲಿ, ಯಾಕೆಂದ್ರೆ ಮಹಾಭಾರತವನ್ನು ಕಾವ್ಯ ಅಂತ ತಿಳಿದುಕೊಂಡು ಅಭ್ಯಾಸ ಮಾಡೋರು ಕಲಿಯುಗದಲ್ಲಿ ಬರ್ತಾರೆ. ಎಪಿಕ್ ಅಂತಿಕೊಂಡು ಅಂತ ಹೇಳ್ತಕ್ಕಂಥದ್ದು ಕಾವ್ಯ ಅಲ್ಲ, ಇದು ಶಾಸ್ತ್ರ ಗ್ರಂಥ, ಇತಿಹಾಸ ಗ್ರಂಥ. ಇದು ಎಲ್ಲಿ ನಿನ್ನ ಮಹಿಮೆ ಇಲ್ಲ, ಎಲ್ಲಿ ನಿನ್ನ ತೃಪ್ತಿಪಡಿಸಬೇಕು ಅಂತಕ್ಕಂಥ ಒಂದು ಮಾನ್ಯತೆ ಇಲ್ಲ, ಅಂಥದ್ದು ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಕ್ಕಂಥ ಸಾಹಿತ್ಯ ಅದು. ತದ್ವಾಯಸಂ ತೀರ್ಥಂ. ವಾಯಸಂ ತೀರ್ಥ ಅಂದರೆ ವಯೋ ಮಾತ್ರ ಅನುಜೀವಿ ಶಾಸ್ತ್ರಂ, ಅಷ್ಟೆ. ಉಪಜೀವಿಕಕ್ಕೆ ಬೀಳ್ತಕ್ಕಂಥ ಶಾಸ್ತ್ರ ಅದು. ಛಂದಸ್ಸು ಬೇಡ, ವ್ಯಾಕರಣ ತಪ್ಪಿರಬಹುದು, ತೊದಲು ನುಡಿ ಇರಬಹುದು, ಆದರೆ ಅಲ್ಲಿ ಭಗವಂತನ ಮಹಿಮೆ ಇದ್ದರೆ ಅದು ಶ್ರೇಷ್ಠ ಗ್ರಂಥ. ಪರಮಾತ್ಮನಿಗೆ ಅದು ಪ್ರೀತಿ. ಆದರೆ ಎಲ್ಲಿ ಪರಮಾತ್ಮನ ಭಕ್ತಿ ಮತ್ತು ಸಮರ್ಪಣೆ ಇಲ್ಲ, ನಚಾರ್ಪಿತಂ ಕರ್ಮ ಯದಪ್ಯಕಾರಣಂ, ಅದು ಏನು ಪ್ರಯೋಜನ ಬೀಳೋದಿಲ್ಲ. ಅಂಥ ಶಾಸ್ತ್ರ ಓದಿ ಯಾವ ಪ್ರಯೋಜನವೂ ಕೂಡ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾವುದರಿಂದ ನಿನ್ನಲ್ಲಿ ಜ್ಞಾನ ಬರಬೇಕು, ನಿನ್ನಲ್ಲಿ ಭಕ್ತಿ ಬರಬೇಕು, ನಿನ್ನ ಜ್ಞಾನವಾಗಬೇಕು, ನಿನ್ನಲ್ಲಿ ಭಕ್ತಿ ಬರಬೇಕು, ಆದ್ದರಿಂದ ನಿನ್ನಲ್ಲೇ ಆಸಕ್ತಿ ವೈರಾಗ್ಯ ಬರಬೇಕು, ನಿನ್ನ ಅನುಗ್ರಹ ಆಗಬೇಕು. ಅಂಥ ಗ್ರಂಥ ಇದು ಯಾವಾಗಲೂ ಉದ್ಧಾರಕ ಗ್ರಂಥ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಳ್ತದೆ. ಅಥೋ ಮಹಾಭಾಗ ಭವಾನ್. ಆದ್ದರಿಂದ ಸರ್ವೋತ್ತಮನಾದ ವೇದವ್ಯಾಸ ದೇವರೇ, ಅಮೋಘ ದೃಕ್, ಸರ್ವಜ್ಞರು ನೀವು. ಶುಚಿಶ್ರವ, ನಿಮ್ಮ ಹೆಸರು ಕೇಳಿದ್ರೆ ಮನುಷ್ಯ ಪವಿತ್ರನಾಗ್ತಾನೆ. ಅಷ್ಟೇ ಅಲ್ಲ, ಶುಚಿಶ್ರವ ಸತ್ಯರತಃ, ಶಾಸ್ತ್ರದಂತೆ ಮಾತನಾಡ್ತಿ, ಶಾಸ್ತ್ರದಂತೆ ಆಚರಣೆ ಮಾಡ್ತಿ. ನೀನು ಮಾಡಿದ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡೋದಿಲ್ಲ ಪರಮಾತ್ಮ. ಸಜ್ಜನ ಹಿತಕ್ಕಾಗಿಯೇ ನೀನು ನಿನ್ನ ಎಲ್ಲ ಅವತಾರಗಳು. ಆದ್ದರಿಂದಾಗಿ ಉರುಕ್ರಮಶ್ಯ ಅಖಿಲ ಬಂಧ ಮುಕ್ತಯೇ, ಈ ಸಂಸಾರದ ಬಂಧವನ್ನು ದೂರ ಮಾಡೋದಕ್ಕೋಸ್ಕರ ಇನ್ನೊಂದು ಗ್ರಂಥವನ್ನು ಬರೀ. ಅಲ್ಲಿ ಕೇವಲ ಡೈರೆಕ್ಟಾಗಿ ನಿನ್ನ ಭಕ್ತಿ, ನಿನ್ನ ಭಕ್ತರ, ನಿನ್ನ ಮಹಾನ್ ಮಹಿಮೆಗಳ ವರ್ಣನೆ ಇರಬೇಕು. ಅದೇ ನಮಗೆ ಬೇಕಾಗಿದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಉಕ್ತೋ ಹಿ ಮಹಿಮಾ ಸತೂಕ್ತೇನ ಸಮಾಧಿನ. ಮಹಿಮಾ ಹೇಳಿದ್ದಿ, ಆದರೆ ನಮಗೆ ಈಗ ಸಮಾಧಿಯಿಂದ ಬೇಕಾಗಿದೆ. ಅಂದರೆ ಡೈರೆಕ್ಟಾಗಿ ಭಗವಂತನ ಮಹಿಮೆ ಹೇಳ್ತಕ್ಕಂಥ ನಮಗೆ ಬೇಕಾಗಿದೆ ಅಂತ ತಿಳ್ಕೊಂಡಂದಿದ್ದಾರೆ. ನಮಗೆ ಮಹಾಭಾರತ ಓದಲಿ, ಮಹಾಭಾಗವತ ಕೇಳಲಿ, ಏನೇ ಕೇಳಲಿ, ಪರಮಾತ್ಮನ ಮಹಿಮೆಯ ಜ್ಞಾನವಾಗದೇ ಇದ್ದರೆ, ನಿನ್ನ ಪಾದಾರವಿಂದಗಳಲ್ಲಿ ಶಾಶ್ವತವಾದ ಭಕ್ತಿ ಹುಟ್ಟದೇ ಇದ್ದರೆ ನಮ್ಮ ಸ್ಥಿತಿ ದೊಡ್ಡ ಸೈಕ್ಲೋನ್ನಲ್ಲಿ ಸಿಕ್ಕಿರ್ತಕ್ಕಂಥ ಏನು ನೌಕೆ ಇರ್ತದೆ, ಆ ನೌಕೆಯಂತೆ ಸಂಸಾರದಲ್ಲಿ ನಾವು ತುಳ್ಳಾಡ್ತಾ ಇರ್ತೇವೆ. ಆದ್ದರಿಂದಾಗಿ ಇಂತಹ ಜನರಿಗೆ ಯಾರೋ ಬುದ್ಧಿವಂತರು ಬಂದು, ಯಾರೋ ಬಾಬಾಗಳು ಮಾತಾಗಳು ಬಂದು, ನಿಮಗಿಷ್ಟು ಇದನ್ನು ಮಾಡಿದ್ರೆ ಇಷ್ಟು ಹಣ ಸಿಗ್ತದೆ, ಸೌಭಾಗ್ಯ ಲಕ್ಷ್ಮಿ ವ್ರತ ಮಾಡಿರಿ, ಆ ವ್ರತ ಮಾಡಿರಿ, ಈ ವ್ರತ ಮಾಡಿರಿ,
ಇನ್ನೂ ಸಂಪತ್ತಿ ಗಳಿಸ್ರಿ, ಇದನ್ನು ನಿಮ್ಮ ಮನೆ ಆಗ್ತದೆ, ಇದರಿಂದ ಒಳ್ಳೆ ಹೆಣ್ಣು ಸಿಗ್ತಾಳೆ, ಹಾಕದೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಪ್ರವೃತ್ತ ಧರ್ಮದ ಕಡೆಗೇನೆ. ಪ್ರವೃತ್ತ ಧರ್ಮ ಅಂತಂದರೆ ಆರಂಭದಲ್ಲಿ ನೆನಪು ಮಾಡಿಕೊಳ್ಳಿ, ಶ್ರೇಯ ಮಾರ್ಗ, ಪ್ರಿಯ ಮಾರ್ಗ. ಸಾಂಸಾರಿಕವಾದ ಸುಖಭೋಗಗಳ ಮಾರ್ಗ ಪ್ರವೃತ್ತ ಮಾರ್ಗ, ಇದೇ ಪ್ರೇಯ ಮಾರ್ಗ. ಶ್ರೇಯ ಮಾರ್ಗ ಭಗವತ್ ಪ್ರಾಪ್ತಿ. ಮೊದಲೇ ಸಂಸಾರದಲ್ಲಿ ದೇವರನ್ನು ಬಿಟ್ಟು ತೊಳ್ಳಾಡ್ತಕ್ಕಂಥ ವ್ಯಕ್ತಿಗೆ ಇನ್ನೂ ಸ್ವಲ್ಪ ಸಂಪತ್ತಿಯನ್ನು ಗಳಿಸು, ಇನ್ನೂ ಸ್ವಲ್ಪ ಏನು ಮಾಡು ಅಂತ ಹೇಳ್ತಕ್ಕಂಥ ಗುರುಗಳು ಅವ್ರ ಗುರುಗಳೆಲ್ಲ ಮೊದಲೇ ಗಿಡದಿಂದ ಬಿದ್ದವನಿಗೆ ಇನ್ನೂ ಕಟ್ಟಿಗೆ ತಗೊಂಡು ಹೊಡೆದಾಗೆ ಇನ್ನಷ್ಟು ಅವನನ್ನು ಪದಪಾದಕ್ಕೆ ಕಳಿಸಿದಂತೆ ಇದೆ. ಆದ್ದರಿಂದಾಗಿ ಸಜ್ಜನರಿಗೆ ಉಪಕಾರಕವಾಗಿರ್ತಕ್ಕಂತಹ ನಿನ್ನ ಸಾಕ್ಷಾತ್ ಭಕ್ತಿಯಿಂದ ಯುಕ್ತ ನಿನ್ನ ಭಕ್ತಿ, ನಿನ್ನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಹುಟ್ಟಿರಬೇಕು. ಉಳಿದ ಆ ಕಡೆಗೆ ಈ ಕಡೆಗೆ ಅವಕ್ಕೆ ಮನಸ್ಸು ಹೋಗಿರಬಾರ್ದು. ಅಂತಹ ಗ್ರಂಥದ ದಾರಿಯನ್ನು ಪರಮಾತ್ಮ ಅಸಂಖ್ಯ ಸಜ್ಜನರು ದಾರಿ ಕಾಯ್ತಾ ಇದ್ದಾರೆ. ಅವರೆಲ್ಲರೂ ನಿನ್ನ ಭಕ್ತರು, ಆದರೆ ಮಾರ್ಗದರ್ಶನವಿಲ್ಲ. ಆದ್ದರಿಂದ ಸಂಪೂರ್ಣ ಜಗತ್ತು ನಿನ್ನ ಅಧೀನದಲ್ಲಿದೆ ಪರಮಾತ್ಮ. ಇಂಥ ನೀನು ಒಂದು ಕೆಲಸ ಮಾಡು, ಎಲ್ಲ ಸಜ್ಜನರಿಗೆ ಉಪಕಾರವಾಗ್ತಕ್ಕಂಥ ಒಂದು ಮಾರ್ಗವನ್ನು ತೋರಿಸೋದಕ್ಕೆ ಇನ್ನೊಂದು ಗ್ರಂಥವನ್ನು ಬರಿ. ಅದು ಕೇವಲ ನಿನ್ನ ಮಹಿಮೆಯಿಂದ ಯುಕ್ತವಾಗಿರಬೇಕು. ಯಾವುದನ್ನು ನನಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ, ಬ್ರಹ್ಮದೇವರಿಂದ ನಾನು ಯಾವನ್ನು ಪಡೆದಿದ್ದೇನೆ, ಕೇವಲ ಪರಮಾತ್ಮನ ಅನಂತ ಮಹಿಮೆಗಳಿಂದ ಯುಕ್ತವಾಗಿರ್ತಕ್ಕಂಥ ಆ ಗ್ರಂಥವನ್ನು ವಿಸ್ತಾರ ಮಾಡಿ ಜಗತ್ತಿಗೆ ಕೊಡು ಪರಮಾತ್ಮ. ಅದಕ್ಕೇನೆ ಭಾಗವತ ಅಂತಂತಾರೆ ಅಂತ ಹೇಳ್ತಾರೆ. ಯಾಕೆ ಇಂಥ ಭಾಗವತರು ಸಿಗದೇ ಇದ್ದರೆ ಎಲ್ಲರ ಮಾರ್ಗವನ್ನು ತಮ್ಮ ಮಾರ್ಗದಿಂದ ಅತ್ಯಂತ ದೂರ ಹೋಗ್ತಾರೆ. ಅದಕ್ಕೋಸ್ಕರ ಇಂತಹ ಶಾಸ್ತ್ರ ಬೇಕಾಗಿದೆ. ಪರಮಾತ್ಮ ಇದನ್ನು ಕೊಡು ಅಂತ ತಿಳ್ಕೊಂಡಂತೇಳಿ ನಾರದರು ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ನಾರದರು ವೇದವ್ಯಾಸ ದೇವರಿಗೆ ಹೇಳ್ತಾರೆ, ಪರಮಾತ್ಮ ಸಜ್ಜನರ ಭಗವದ್ಭಕ್ತರ ಸಂಘ ಸಿಗದೇ ಇದ್ದರೆ ಮನುಷ್ಯನ ಉದ್ಧಾರವಾಗೋದಿಲ್ಲ. ಇದಕ್ಕೆ ನನ್ನ ಜೀವನವೇ ಸಾಕ್ಷಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ನನ್ನ ಚರಿತ್ರೆ ಹೇಳ್ತೇನೆ ಕೇಳು ಪರಮಾತ್ಮ. ಬ್ರಹ್ಮದೇವರಿಂದ ನಾನು ಭಾಗವತ ಕೇಳಬೇಕಾಗಿದ್ದರೆ ತತ್ಪೂರ್ವದಲ್ಲಿ ನನ್ನ ಏನು ಸಾಧನೆ ಮಾಡಿದೆ ಅದು ಜಗತ್ತಿಗೆ ಗೊತ್ತಾಗಬೇಕು ಅಂಥೇಳಿ ನಾರದರು ಹೇಳಿ ಪ್ರಾರಂಭ ಮಾಡ್ತಾರೆ. ನಾರದರು ತಾವು ದಾಸಿಯ ಮನೆಯಲ್ಲಿ ಹುಟ್ಟಿದ ನಂತರ ಏನು ಕಥೆ ಇತ್ತು ಅದನ್ನು ಭಾಗವತಲ್ಲಿ ಹೇಳಿದ್ದಾರೆ. ಬ್ರಹ್ಮವಿವರ್ತ ಪುರಾಣದಲ್ಲಿ ಅದು ಪೂರ್ತಿಯಾಗಿ ಬಂದಿದೆ. ಅದನ್ನು ಇಟ್ಟುಕೊಂಡು ನಾವು ಅದನ್ನು ಪೂರ್ತಿಯಾಗಿ ನಾರದರ ಒಂದು ಸಂಕ್ಷಿಪ್ತ ಚರಿತ್ರೆ, ನಾರದರಾಗಲಿಕ್ಕೆ ನಾರದರ ಪೂರ್ತಿ ಚರಿತ್ರೆ ಹೇಳಬೇಕಾದ್ರೆ ಒಂದು ಭಾಗವತ ಸಪ್ತಾಹ ಬೇಕು. ಅದನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ಗಂಧರ್ವ ರಾಜ, ಅನೇಕ ಗಂಧರ್ವರಲ್ಲಿ ಒಬ್ಬ ಶ್ರೇಷ್ಠನಾದಂಥ ಗಂಧರ್ವ ರಾಜ, ಅವನಿಗೆ ಬಹಳ ದಿವಸ ಮಕ್ಕಳಾಗಲಿಲ್ಲ. ಅದಕ್ಕೋಸ್ಕರ ಬ್ರಹ್ಮದೇವರ ಮಂದಿರ ಇರತಕ್ಕಂಥ ಪುಷ್ಕರ ಕ್ಷೇತ್ರದಲ್ಲಿ ಬಂದು ರುದ್ರದೇವರನ್ನು ಕುರಿತು, ಯಾಕಂದರೆ ಸಂತಾನ ಮತ್ತು ದಾಂಪತ್ಯದಲ್ಲಿ ಕೊಡ್ತಕ್ಕಂಥವರು ಶಿವಪಾರ್ವತಿಯರು. ಆ ರುದ್ರದೇವರನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದ್ದಾನೆ. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ರುದ್ರದೇವರು ವರ ಕೊಟ್ಟಿದ್ದಾರೆ, ನಿನಗೆ ಉತ್ತಮವಾದಂಥ ವೈಷ್ಣವ ಮಗ ಹುಟ್ಟುತ್ತಾನೆ. ಪ್ರತಿಯೊಬ್ಬರು ಬಯಸಬೇಕಾದದ್ದು ಇದೆ, ವಿಷ್ಣು ಭಕ್ತನಾದ ಮಗ ನನಗೆ ಸಿಗಬೇಕು ಅಂತೇಳಿ. ರುದ್ರದೇವರು ಹೇಳ್ತಾರೆ ಬ್ರಹ್ಮವಿವರ್ತ ಪುರಾಣದಲ್ಲಿ, ಹರಿಭಕ್ತ ಹರೇರ್ದಾಸ್ಯಂ ಪುತ್ರಂ ಪರಮವೈಷ್ಣವಂ. ಹರಿಭಕ್ತ, ಹರಿಯ ದಾಸನಾಗಿ ಅತ್ಯಂತ ಪರಮ ವೈಷ್ಣವಾದ ಮಗ ನನಗೆ ಹುಟ್ಟುತ್ತಾನೆ ಅಂತ ತಿಳ್ಕೊಂಡಂತೇಳಿ. ಸ್ವಲ್ಪ ದಿವಸದ ಮೇಲೆ ಆ ಗಂಧರ್ವರಾಜನಿಗೆ ಉತ್ತಮವಾದ ಮಗ ಹುಟ್ಟುತ್ತಾನೆ.
ನಾಮಕರಣ ಮಾಡೋದಕ್ಕೋಸ್ಕರ ವಸಿಷ್ಠರು ಬಂದಿದ್ದರು. ವಸಿಷ್ಠರು ಅವನಿಗೆ ಉಪಬರ್ಹಣ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಹೆಸರನ್ನು ಇಡ್ತಾರೆ. ಬರ್ಹ ಅಂದರೆ ಪೂಜಾ ಅಂತ ಅರ್ಥ, ಶ್ರೇಷ್ಠ ಅಂತ ಅರ್ಥ. ಉಪಬರ್ಣ ಅಂತ ತಿಳ್ಕೊಂಡಂತಂದರೆ ಆದರಣೀಯರಲ್ಲಿ ಶ್ರೇಷ್ಠ, ಪೂಜ್ಯರಲ್ಲಿ ಶ್ರೇಷ್ಠ ಅಂತ ಅರ್ಥ. ಬಾಲ್ಯದಿಂದಲೇ ಪರಮ ಭಕ್ತನಾಗಿದ್ದ, ವರದಿಂದ ಹುಟ್ಟಿದ ಆ ವ್ಯಕ್ತಿ, ಅದು ಕೂಡ ಗಂಧರ್ವನ ಪುತ್ರ. ಹೇಗೆ ಅವನು ಕಿಶೋರಾವಸ್ಥೆ ಪೌಗಂಡಾವಸ್ಥೆಯನ್ನು ದಾಟಿದನೋ ಒಳ್ಳೆ ಸುಂದರನಾಗಿ ಬೆಳೀತಾ ಇದ್ದಾನೆ. ತರುಣನಾದಂತೆ ಅವನ ಸೌಂದರ್ಯವನ್ನು ನೋಡಿ ಅನೇಕ ಗಂಧರ್ವ ಪತ್ನಿಯರು ಇವನನ್ನೇ ಪತಿಯಾಗಿ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ, ಆದರೆ ಈಗ ವಿವಾಹಿತರನ್ನ ಪಡೀಲಿಕ್ಕಾಗೋದಿಲ್ಲ ಅಂಥೇಳಿ ಅವರು ವಿಶೇಷ ತಪಸ್ಸನ್ನು ಮಾಡಿ ತಮ್ಮ ಆ ಶರೀರವನ್ನು ಬಿಟ್ಟು ಕೊನೆಗೆ ಚಿತ್ರರಥ ಗಂಧರ್ವನ ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದಾರೆ. ಅವರೆಲ್ಲರನ್ನೂ ಚಿತ್ರರಥ ಈ ಉಪಬರಣವನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅನೇಕ ಸುಂದರ ಸ್ತ್ರೀಯರು, ಒಳ್ಳೆಯ ಭಗವದ್ಭಕ್ತ, ವಿಶೇಷವಾಗಿ ಒಳ್ಳೆಯ ಗಾಯನದ ವಿದ್ಯೆ, ಗಂಧರ್ವರಿಗೆ ಅದು ಜನ್ಮಜಾತ ವಿದ್ಯೆ. ಭಗವಂತ ಅನೇಕ ಮಹಿಮೆಗಳನ್ನು ಬಹಳ ಸುಂದರವಾಗಿ ಹಾಡ್ತಕ್ಕಂಥ ಒಂದು ಇದಿತ್ತು. ಹೀಗಾಗಿ ಬ್ರಹ್ಮದೇವರಿಗೆ ಇವನ ಮೇಲೆ ಭಾಳ ಪ್ರೀತಿ. ಅದಕ್ಕೆ ತಮ್ಮ ಸದನದಲ್ಲಿ ಯಾವಾಗ ನರ್ತಕಿಯರು ನರ್ತನ ಸೇವೆ ಮಾಡಲಿಕ್ಕೆ ಬರ್ತಾಯಿದ್ರು, ಗಾನ ಮಾಡೋದಕ್ಕೋಸ್ಕರ ಇವನನ್ನೇ ಕರಿತಾಯಿದ್ರು. ಉಪಬರ್ಣನ ಗಾನವನ್ನು ಮಾಡ್ತಾಯಿದ್ದ. ಒಂದು ಸಲ ರಂಭಾ ಅಂತಕ್ಕಂತಹ ಅವಳ ನರ್ತನ ನಡೆದಾಗ ಈ ಉಪಬರ್ಣ ಸಂಗೀತ ಸೇವೆಯನ್ನು ಮಾಡ್ತಾ ಇದ್ದ. ಸಂಗೀತ ಹಾಡ್ತಾ ಹಾಡ್ತಾ ರಂಭಾ ರೂಪಕ್ಕೆ ಮೋಹಿತನಾಗಿ ಅನ್ಯಮನಸ್ಕನಾಗಿದ್ದಾನೆ. ಹಾಡುವ ಸ್ವರ ಅದು ಅತ್ಯಂತ ದುಷ್ಟ ಸ್ವರವಾಗಿಬಿಟ್ಟಿದೆ, ಅಪಸ್ವರವಾಗಿಬಿಟ್ಟಿದೆ. ಅಪಸ್ವರವಾಗಿ ಕೊನೆಗೆ ಅವನಿಗೆ ತ್ರಾಸಾಗಿ ಮೂರ್ಛಿತನಾಗಿ ಬಿದ್ದುಬಿಟ್ಟಿದ. ಬ್ರಹ್ಮದೇವರಿಗೆ ಬಹಳ ಸಿಟ್ಟು ಬಂತು. ದೊಡ್ಡವರ ಎದುರಿನಲ್ಲಿ ಹೇಗಿರಬೇಕು ಅಂತನ್ನೋದನ್ನು ನಮ್ಮ ಶಾಸ್ತ್ರ ಕಲಿಸಿಕೊಡ್ತಾರೆ. ನಿಮ್ಮದೇನೇ ದೊಡ್ಡಸ್ತಿಕೆ ಇರಲಿ, ನಿಮ್ಮದೇನೇ ಆಲಸ್ಯ ಇರಲಿ, ನಿಮ್ಮದೇನೇ ಹುಡುಗಾಟಿಕೆ ಇರಲಿ, ಇದ್ಯಾವುದೋ ದೇವರು ದೊಡ್ಡವ್ರ ಜೊತೆಗೆ ಮಾಡಬಾರ್ದು ಅಂತ. ಗುರುಗಳೆದುರು ಕೂತ್ಕೊಂಡಾಗ ಅತ್ಯಂತ ವಿನಯದಿಂದ, ಅತ್ಯಂತ ನಾನು ಜ್ಞಾನ ಪಡಿಬೇಕು ಅಂತನ್ನೋ ಜ್ಞಾನದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಭಿಲಾಷೆಯಿಂದ ಕೂತ್ಕೊಳ್ಬೇಕು. ಅವರೇನಾದರೂ ಹೇಳಿದ್ರೆ ಭಕ್ತಿಯಿಂದ ಹೇಳ್ತಿರ್ಬೇಕು. ರಂಭೆ ಕಡೆಗೆ ಲಕ್ಷ್ಯ ಕೊಟ್ಟು ತನ್ನನ್ನು ಅಪಮಾನ ಮಾಡಿದ್ದಕ್ಕೋಸ್ಕರ ಬ್ರಹ್ಮದೇವರು ಶಾಪ ಕೊಡ್ತಾರೆ. ವರಜತ್ವಂ ಶೂದ್ರ ಯೋನಿಂಚ, ನೀನು ಕೆಳಗಿನ ಜಾತಿಯಲ್ಲಿ ಹುಟ್ಟು ಅಂತ ತಿಳ್ಕೊಂಡಂದಿದ್ದ. ಈ ಸ್ತ್ರೀಯರ ಹಿಂದೆ ನೀನು ಬಿದ್ದಿದೆಯಲ್ಲ, ನಾನು ಬಹಳ ಸುಂದರ ಅಂತ ತಿಳ್ಕೊಂಡಂತಕ್ಕಂಥ ನಿನ್ನೊಂದು ಅಹಂಕಾರ ಇದೆಯಲ್ಲ, ನಿನ್ನ ಅಹಂಕಾರದ ಖಂಡನೆ ಆಗೋದಕ್ಕೋಸ್ಕರ ಹೋಗಿ ಒಬ್ಬ ದಾಸಿಯ ಪುತ್ರನಾಗಿ ಹುಟ್ಟು ಅಂತ ತಿಳ್ಕೊಂಡಂತೇಳಿ ಶಾಪ ಕೊಟ್ಟಿದ್ದ. ಎಚ್ಚರಗೊಂಡು ಉಪಬರ್ಣ ಕಾಲಿಗೆ ಬಿದ್ದು ಶರಣು ಕೇಳಿದ್ದಾನೆ, ಕ್ಷಮೆ ಕೇಳಿದ್ದಾನೆ. ಆಯಿತು ಅಂತ ಬ್ರಹ್ಮದೇವರಿದ್ದಾರೆ. ಅಲ್ಲಿ ನಿನಗೆ ಸಜ್ಜನರ ಸಂಘ ಬರ್ತದೆ, ಆಗ ನೀನು ನನ್ನ ಮಗನಾಗಿ ಹುಡ್ತಿ ಮುಂದಿನ ಇದರಲ್ಲಿ ಕಲ್ಪದಲ್ಲಿ ಅಂತ ತಿಳ್ಕೊಂಡಂತ ಹೇಳಿ ವರವನ್ನು ಕೊಡ್ತಾರೆ. ಕಾಲೇ ವೈಷ್ಣವ ಸಂಸರ್ಗಾತ್ ಮತ್ಪುತ್ರತ್ವ ಭವಿಷ್ಯಸಿ. ದೊಡ್ಡವರು ಅಷ್ಟೇ ಸ್ಟ್ರಿಕ್ಟ್ ಇರ್ತಾರೆ, ಅಷ್ಟೇ ಕರುಣಾಶಾಲಿಗಳು ಇರ್ತಾರೆ. ಶಾಪ ಕೊಡುವಾಗ ಕೊಟ್ಟರು, ಶರಣು ಬಂದಾಗ ಅವನಿಗೆ ಆಯ್ತಪ್ಪ ನನ್ನ ಮಗನಾಗಿ ಹುಟ್ಟು ಅಂತ ತಿಳ್ಕೊಂಡಂತೇಳಿ ವರವನ್ನು ಕೊಟ್ಟರು. ಇದೇ ಒಂದು ಶ್ರೇಷ್ಠ ಉದಾಹರಣೆ. ಎಷ್ಟೋ ದಿನಗಳ ನಂತರ ಕಾನ್ಯಕುಬ್ಜನದಲ್ಲಿ ದ್ರುಮಿಳ ಅಂತ ತಿಳ್ಕೊಂಡಂಥ ಒಬ್ಬ ಗೋಪಾಲಕ ಇದ್ದ. ಅವನು ಒಬ್ಬಳು ಶೂದ್ರ ಕನ್ಯಕೆಯ ಜೊತೆಯಲ್ಲಿ, ಅಂದರೆ ಬೇರೆ ಜಾತಿಯ ಕನ್ಯಕೆಯ ಜೊತೆಯಲ್ಲಿ ಮದುವೆಯಾಗಿದ್ದಾನೆ. ಸಂತಾನವಾಗಲಿಲ್ಲ. ಋಷಿಗಳು ಹೇಳಿದ್ರು, ನಿನಗೆ ಸಂತಾನ ಇಲ್ಲ, ನಿನ್ನ ಪತ್ನಿಗೆ ಸಂತಾನವಿದೆ. ಅಂದ್ರೇನರ್ಥ? ನಿನಗೆ ಸಂತಾನ ಯೋಗವಿಲ್ಲ, ನಿನ್ನ ಹೆಂಡತಿಗೆ ಸಂತಾನ ಯೋಗವಿದೆ ಅಂದ್ರೇನರ್ಥ?
ಆಗಿನ ಕಾಲದಲ್ಲಿ ಆ ಯುಗಗಳಲ್ಲಿ ಸಂತಾನ ಕೊಡಲಿಕ್ಕೆ ಅಸಮರ್ಥರಾಗಿರ್ತಕ್ಕಂಥ ಪುರುಷರು ತಮಗಿಂತ ಉತ್ತಮರಾಗಿರ್ತಕ್ಕಂಥವರಿಗೆ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ತಮ್ಮ ಮನೆಗೆ ಪಡೀತಕ್ಕಂಥ ಒಂದು ಕ್ರಮ ಇತ್ತು. ಅದಕ್ಕೆ ಅವನು ತನ್ನ ಹೆಂಡತಿ, ಅವಳ ಹೆಸರು ಕಲಾವತಿ ಅಂತ ತಿಳ್ಕೊಂಡಂತ ಹೇಳಿ, ಅವಳಿಗೆ ನೋಡು ಉತ್ತಮವಾದ ವ್ಯಕ್ತಿಗಳಿಂದ ನೀನು ಅವರ ಅನುಗ್ರಹದಿಂದ ಸಂತಾನ ಪಡೆ ಅಂತ ತಿಳ್ಕೊಂಡಂತೇಳಿ ಕಳಿಸಿಕೊಟ್ಟಿದ್ದ. ಅವಳು ತಪಸ್ಸುಗಳಿರ್ತಕ್ಕಂಥ ಸ್ಥಳದಲ್ಲಿ ಬಂದಿದ್ದಾಳೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಶ್ಯಪ ಅಂತ ತಿಳ್ಕೊಂಡಂತೇಳಿ, ಕಶ್ಯಪ ಋಷಿಗಳ ಒಬ್ಬ ಮಗ, ಅವನ ಹೆಸರು ಕೂಡ ನಾರದನೇ. ಯಾಕೆ ನರ ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಋಷಿ ಮಗನಾದಾಗ ಅವನ ಹೆಂಡತಿ ಹೊರಟೋಗಿಬಿಡ್ತಾಳೆ, ನನಗೆ ಪರಿಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಕಶ್ಯಪರಿಗೆ ನೀವೇ ಸಂರಕ್ಷಣೆ ಮಾಡಿ ಅಂತ ಕೊಟ್ಟಿರ್ತಾನೆ. ನರೇಣ ದತ್ತ ಇತಿ ನರದಃ ನಾರದಃ. ಅವನು ಮಹಾ ಸುಂದರನೂ ಆಗಿರ್ತಾನೆ, ತತ್ವಜ್ಞಾನಿಯೂ ಆಗಿರ್ತಾನೆ. ಅವನ ಸೇವೆಯಲ್ಲಿ ನಿಂತುಕೊಳ್ತಾಳೆ. ಸೇವೆ ಮಾಡ್ತಾ ಇರುವಾಗ ಸಂತುಷ್ಟನಾಗಿ ಅವನು ಕೇಳ್ತಾನೆ, ಏನು ನಿನ್ನ ಅಭಿಪ್ರಾಯ ಇದೆ ಅಂತ. ಇಲ್ಲ, ನಿಮ್ಮಿಂದ ಒಬ್ಬ ಸಂತಾನ ನನಗೆ ಬೇಕು ಅಂತ. ಸಿಟ್ಟಿಗೆ ಬರ್ತದೆ. ನೀನು ಅತ್ಯಂತ ಕೆಳಗಿನಿರ್ತಕ್ಕಂಥ ನನ್ನಿಂದ ಸಂತಾನ ಬಯಸ್ತಾ ಇದ್ದೀರಿ, ಆದ್ದರಿಂದಾಗಿ ಪತಿ ವಿರಹಿತಳಾಗು, ಗಂಡಿನಿಂದ ದೂರ ಆಗುವಂತ ತಿಳ್ಕೊಂಡಂತ ಅವಳಿಗೆ ಶಾಪ ಕೊಡ್ತಾರೆ. ಅವಳು ಬಹಳ ಸಾಧ್ವಿಯಾಗಿದ್ದಳು, ಭಾಳ ಒಳ್ಳೆಯವಳಾಗಿದ್ದಳು. ಶಾಪ ಕೊಟ್ಟರು ಅವರ ಸೇವೆಯಲ್ಲಿದ್ದಾಳೆ. ಒಂದು ಸಲ ಮೇನಕೆಯನ್ನು ನೋಡಿ ಈ ನಾರದರ ಶಕ್ತಿಪಾತವಾದಾಗ ಅದನ್ನು ಭಕ್ತಿಯಿಂದ ತಾನು ಸ್ವೀಕರಿಸ್ತಾಳೆ. ಗರ್ಭಧಾರಣೆ ಮಾಡಿ ಮನೆಗೆ ತಿರುಗಿ ಬರ್ತಾಳೆ. ಗಂಡನಿಗೆ ನಡೆದ ವೃತ್ತಾಂತ ಹೇಳಿದಾಗ ದ್ರುಮಿಲ್ ಹೇಳ್ತಾನೆ, ಒಬ್ಬ ಮಹಾನ್ ಋಷಿಯ ಬೀಜ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ, ಬಹಳ ಸಂತೋಷ, ಒಳ್ಳೆಯ ವೈಷ್ಣವನಾದ ಮಗ ಹುಟ್ಟುತ್ತಾನೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವನು ಭಾಳ ದಿವಸ ಮನೆಯಲ್ಲಿ ಇರಲಿಕ್ಕಾಗಲಿಲ್ಲ. ಯಾತ್ರೆಗೆ ಹೋದಂಥವನು ಅಲ್ಲೇ ಮೃತನಾಗ್ತಾನೆ. ಈ ಕಡೆಯಲ್ಲಿ ಆ ವಿಪ್ರಸ್ಯ ವೈಷ್ಣವೋ ಭವಿತಾ ಬಾಲ, ಗಂಡ ಹೇಳಿದಂತೆ ಒಳ್ಳೆಯ ಉತ್ತಮನಾಗಿರ್ತಕ್ಕಂಥ ಧಾರಣ ಮಾಡಿದಾಗ ಗಂಡ ಹೋದ ಮೇಲೆ ಇವಳು ಸಹಗಮನ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡ್ತಾಳೆ. ಆದರೆ ಒಬ್ಬ ಬ್ರಾಹ್ಮಣ ನೋಡಿ ಸಂರಕ್ಷಣೆ ಮಾಡ್ತಾನೆ, ಗರ್ಭಿಣಿ ಸಹಗಮನ ಮಾಡಬಾರ್ದು, ನಿನಗೆ ನಾನು ನೋಡ್ಕೊಳ್ತೇನೆ, ಬಾ ನಮ್ಮ ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡಿಕೊಂಡಿರು ಅಂತ ತಿಳ್ಕೊಂಡು ಅವರ ಸೇವೆ ಮಾಡಿಕೊಂಡು ಅವ್ರ ಮನೆ ಕಸ ಬೆಳೆಯೋ, ಬಟ್ಟೆ ಒಗೆಯೋ, ಪಾತ್ರೆ ತಿಕ್ಕೋ, ಈ ರೀತಿಯಾಗಿ ಮಾಡ್ತಾ ಇರುವಾಗ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ಮಗನನ್ನು ಪಡೆದಿದ್ದ. ಆ ಬಾಲಕನು ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಆಗ ಮಹಾಪರಮ ವಿಷ್ಣು ಭಕ್ತ, ಯಾವಾಗಲೂ ಮಣ್ಣು ತೆಗೆದುಕೊಳ್ಬೇಕು, ಹುಸುಕು ತೆಗೆದುಕೊಳ್ಬೇಕು, ಅದರಿಂದ ದೇವರ ಪ್ರತಿಮೆ ಮಾಡಬೇಕು, ಅದನ್ನು ಪೂಜೆ ಮಾಡ್ತಾ ಇರಬೇಕು, ಅವನ ಮುಂದೆ ಕುಣಿಬೇಕು, ಅವನ ಮುಂದೆ ಸ್ತೋತ್ರ ಮಾಡ್ತಿರ್ಬೇಕು, ತನಗೆ ತಿಳಿದಂತೆ ಆ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರಬೇಕು. ಈ ರೀತಿಯಾಗಿ ಬೆಳಗಿನಿಂದ ಏನೂ ತಿಂದಿಲ್ಲ ಪುತ್ರ, ಮಗ ಬಾರೋ ಏನಾದರೂ ಫಲಹಾರ ಮಾಡು ಅಂತ ತಿಳ್ಕೊಂಡಂತೇಳಿ ಕರೆದರೆ ಅವನು ಹೇಳ್ತಾ ಇದ್ದ, ಪುತ್ರ ಮಾಪಯತೆ ಮಾತಾ. ಬ್ರಹ್ಮವಿವರ್ತ ಪುರಾಣ ಹೇಳ್ತಾರೆ, ಮಗನನ್ನು ಬಾಪ ಪ್ರಾತರಾಶಾಯ, ಬೆಳಗಿನ ಫಲಹಾರ ಕೊಡ್ತೇನೆ ಬಾ ಅಂತ ಕರೆದ್ರೆ, ಹರಿಂ ಸಂಪೂಜಯಾಮೀತಿ, ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೇನೆ, ಬರೋದಿಲ್ಲ ಅಂತ ತಿಳ್ಕೊಂಡು ಆ ಬಾಲಕನೇ ನಾನು ಅಂತ ತಿಳ್ಕೊಂಡಂತೇಳಿ ನಾರದ ಹೇಳ್ತಾ ಇದ್ದಾರೆ. ಆ ಬಾಲಕನೇ ನಾನು. ಒಂದು ಸಲ ಬ್ರಾಹ್ಮಣರ ಮನೆಗೆ ಅತಿ ಶ್ರೇಷ್ಠರಾಗಿರ್ತಕ್ಕಂತಹ 4 ಜನರು ಜ್ಞಾನಿಗಳು ಬರ್ತಾರೆ, ಚಾತುರ್ಮಾಸ್ಯಕ್ಕೆ ಕುಳಿತುಕೊಳ್ತಾರೆ. ಅವರು ಚಿಕ್ಕ ವಯಸ್ಸಿನವರೇ ಇದ್ದರು. ಬಹುಶಃ ಸನಕ ಸನಂದನ ಸನತ್ ಕುಮಾರ್ ಇರಬೇಕು, ಸನತ್ ಸುಜಾತ್ರ ಇರಬೇಕು. ಅವರು ಬಂದು ನೋಡಿದರು. ಇವನು ಅವ್ರು ಕೇಳುತ್ತಾರೆ, ನಿಮ್ಮ ಸೇವೆ ಮಾಡಬೇಕಾಗಿದೆ, ನಿಮ್ಮ ಸೇವೆ ಮಾಡಬೇಕಾಗಿದೆ. ಈ ಹುಡುಗನ ಕಡೆಯಿಂದ ಏನು ಸೇವೆ ತೆಗೆದುಕೊಳ್ಳೋದು ಅಂತೇಳಿ ಅವ್ರು ಹೇಳ್ತಿರಲಿಲ್ಲ. ಆದರೂ ನೋಡಿದ್ದಾರೆ, ಈ ಹುಡುಗ ಬಹಳ ಏಕಾಗ್ರಚಿತ್ತೆಯಿಂದ ದೇವರನ್ನು ಸ್ಮರಣೆ ಮಾಡ್ತಾನೆ, ಮಿತಭಾಷೆಯಾಗಿದ್ದಾನೆ, ಆಟದ ಕಡೆಗೆ ಲಕ್ಷ್ಯ ಇಲ್ಲ. ಇಂಥವನನ್ನು ನೋಡಿ ಕೊನೆಗೆ ಅವ್ರು ಏನು ಹೇಳಿದರು ಅಂತ ತಿಳ್ಕೊಂಡಂತಂದರೆ, ಒಂದು ಕೆಲಸ ಮಾಡು, ನಮ್ಮದು ಊಟ ಆದಮೇಲೆ ಏನು ಉಳಿದಿರ್ತದೆ ಅದನ್ನು ಊಟ ಮಾಡು,
ಆ ಪಾತ್ರೆಗಳನ್ನು ತಿಕ್ಕಿ ಇತ್ಯಾದಿಗಳನ್ನೆಲ್ಲ ಮಾಡು, ನಮ್ಮ ಎಲೆ ತೆಗೆದು ಎಂಜಲುಗಮ ಮಾಡು. ನಾರದರು ಇದೇ ಹೇಳ್ತಾರೆ ವೇದವ್ಯಾಸ ದೇವರು ಎದುರಿಗೆ. ಉಚ್ಚಿಟ್ಟ ಲೇಪ ಅನುಮೋದಿತ. ಅವರ ಊಟವಾದ ಮೇಲೆ ಅವರ ಉಳಿದ ಉಚ್ಚಿಟ್ಟವನ್ನು ತಾನು ಸ್ವೀಕಾರ ಮಾಡಿ ಅವರ ಎಂಜಲ್ಗಾಮ ಎಲೆ ತೆಗೆದು ಎಂಜಲ್ಗಾಮ ಮಾಡಿ ಅವರ ಪಾತ್ರ ತಿಕ್ತಾ ಇದ್ದೆ. ಇವತ್ತಿನ ದಿವಸ ಎಲೆ ಹಾಕೋದೇ ಇಲ್ಲ, ತಾಟಿಟ್ಕೊಂಡಿರ್ತಾರೆ. ಆದರೂ ಮಠಕ್ಕೆ ಗಿಟ್ಟಕ್ಕೆ ಊಟಕ್ಕೆ ಹೋದಾಗ ಎಲೆ ಹಾಕಿದಾಗ ಎಲೆ ಹಾಕಿ ಊಟ ಮಾಡ್ತಿರ್ತಾರೆ. ಊಟ ಆದಮೇಲೆ ಹೇಗೂ ನಾವು ಹಣ ಕೊಟ್ಟು ಸೇವೆ ಮಾಡಿಸಿದ್ದೀವಲ್ಲ, ಮಠದವ್ರು ನೋಡ್ಕೊಳ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಎದ್ದು ಬಂದುಬಿಡ್ತೇವೆ. ತಪ್ಪು. ಅಷ್ಟು ಬ್ರಾಹ್ಮಣರ ಎಲೆ ತೆಗೆದು ಗೋಮ ಹಚ್ಚತಕ್ಕಂಥ ಭಾಗ್ಯ ಸಿಕ್ಕಿದೆಯಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಅದನ್ನು ತೆಗಿಬೇಕು. ಅದರಿಂದ ಉತ್ತಮ ಸಂತಾನ ಮಕ್ಕಳು ಭಗವದ್ಭಕ್ತರಾಗ್ತಾರೆ. ಬ್ರಾಹ್ಮಣರ ಎಂಜಲುಗಾಮ ಮಾಡೋದರಿಂದ ಆ ಬ್ರಾಹ್ಮಣರು ಸಾಮಾನ್ಯನೇ ಇರಲಿ ಅಥವಾ ದೊಡ್ಡವರೇ ಇರಲಿ, ಏನೇ ಇರಲಿ, ಒಟ್ಟು ಅವರು ದೇವರ ನೈವೇದ್ಯದ ಊಟವನ್ನು ಮಾಡಿರ್ತಕ್ಕಂಥವರು. ಅಂಥವರ ಎಲೆ ತೆಗೆಯೋದ್ರಿಂದಾಗಿ ಈ ಬಾಲಕನು ನಾರದನಾದ. ರಾಜಸೂಯಾಗದಲ್ಲಿಯೂ ಸಹ ಅನೇಕ ಜನರು ಸಹಾಯಕ್ಕೆ ಬಂದರು ಪಾಂಡವರಿಗೆ. ಅನೇಕ ಜನರು ಪಾಂಡವರು ಸಹಾಯಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಎಲ್ಲರೂ ಬಂದು ಕೃಷ್ಣನೇ ಕೇಳೋರು, ನಮಗೇನಾದ್ರು ಸೇವಾ ಕೊಡು ಅಂತೇಳಿ. ಭಗವಂತನ ಲಿಸ್ಟ್ ಮಾಡಿದ್ದ. ಇದು ಬಡಿಸೋದು, ಅಡುಗೆ ಮನೆ ನೋಡಿಕೊಳ್ಳೋದು, ಬಂದವರನ್ನು ಕರೆಯೋದು, ಉಡುಗೊರೆ ಸ್ವೀಕಾರ ಮಾಡೋದು, ಉಡುಗೊರೆಯನ್ನು ಕೊಡೋದು, ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಅನೇಕ ಕ್ರಮದ ಅನೇಕ ಸೇವೆಗಳಿದ್ದು. ಬಂದವರ ಎದುರಿಗೆ ಲೀಸ್ಟ್ ಇಡ್ತಾ ಇದ್ದ. ಅವರು ಟಿಕ್ ಮಾಡ್ತಾಯಿದ್ದ, ನಮಗೆ ಈ ಸೇವೆ ಮಾಡ್ತೀವಿ, ಈ ಸೇವೆ ಮಾಡ್ತೀವಿ ಅಂತೇಳಿ. ಎಲ್ಲರೂ ಮುಗಿದ ಮೇಲೆ 2 ಕೆಲಸ ಉಳಿದದ್ದು. ಯಾರೂ ಅದನ್ನು ಟಿಕ್ ಹಾಕಲೇ ಇಲ್ಲ. ಆ 2 ಕೆಲಸ ಯಾವುದು ಅಂತಂದರೆ, ಬಂದಿರತಕ್ಕಂಥ ಬ್ರಾಹ್ಮಣರ ಪಾದ ತೊಳೆಯೋದು, ಆನಂತರ ಊಟ ಆದ ಮೇಲೆ ಬ್ರಾಹ್ಮಣರ ಎಂಜಲಲ್ಲಿ ತೆಗೆದು ಗೋಮ ಹಚ್ಚೋದು. ಇವೆರಡು ಕೆಲಸ ಯಾರೂ ಒಪ್ಕೊಂಡಿರಲಿಲ್ಲ. ಕೃಷ್ಣ ಹೇಳ್ದ, ಇದನ್ನು ನಾನು ಮಾಡ್ತೇನೆ ಅಂತ. ರಾಸು ಯಾಗ ಆಗುವವರೆಗೂ ಈ ಕೆಲಸ ಮಾಡಿದ್ದಾನೆ ಶ್ರೀಕೃಷ್ಣ. ಶ್ರೀಕೃಷ್ಣ ಈ ಕಾರ್ಯವನ್ನು ಮಾಡಿದ್ದ. ಅಂದರೆ ಬ್ರಾಹ್ಮಣರ ಎಂಜಲೆಲೆ ತೆಗೆಯೋದು, ಗೋಮ ಹಚ್ಚೋದು ಎಷ್ಟು ಶ್ರೇಷ್ಠವಾಗಿದೆ. ಇವತ್ತಿನ ದಿವಸ ನಾವು ಯಾರೂ ಮನೆಯಲ್ಲಿ ಶ್ರಾದ್ದಾದಿಗಳನ್ನು ಮಾಡೋದಿಲ್ಲ, ಮಡಿ ಮೇಲಿಗೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಹೋಮ ಹವನ ಶ್ರಾದ್ದ ಆರಾಧನೆಗೆ ಹೋಗಿರ್ತೀವಲ್ಲ, ಎಷ್ಟೇ ತ್ರಾಸಾದರೂ ಸೊಂಟ ನೋಯಿಸಿದ್ರೂ ಪರವಾಗಿಲ್ಲ. ಯಾಕೆ ನಮಗೆ ದಿನ ಎಲ್ಲಿ ತೆಗೆದು ಗೊತ್ತಿರೋದಿಲ್ಲ. ಸ್ವಲ್ಪ ಬಗ್ಗೆ ತೆಗೆದು ಮುಂದೆ ಸೊಂಟ ನೋಯಿಸ್ತದೆ, ಪರವಾಗಿಲ್ಲ. ಎಷ್ಟಾಗ್ತದೆ ಅಷ್ಟು ಎಂಜಲ ಎಲೆಗಳನ್ನು ತೆಗೆದು ಗೋಮ ಹಚ್ಚಿ ಒರೆಸುವ ಕೆಲಸವನ್ನು ಮಾಡಿ ಪರಮಾತ್ಮನ ಪರಮಾನುಗ್ರಹ ಆಗ್ತದೆ. ಗಂಡಸರಿರಲಿ ಹೆಣ್ಮಕ್ಳಿರಲಿ. ಇದನ್ನು ಹೇಳ್ತಾರೆ, ಉಚ್ಚಿಷ್ಟ ಲೇಪ ಅನುಮೋದಿತ. ಇಷ್ಟು ಅನುಮತಿ ಕೊಟ್ಟು ಸೇವಾ ಮಾಡಪ್ಪ ಅಂತ ತಿಳ್ಕೊಂಡು ಅಂತೇಳಿ ಅಷ್ಟು ಸೇವಾ ಮಾಡ್ತಾ ಅವನಿಗೆ ಪರಮಾತ್ಮನ ಶ್ರವಣದಲ್ಲಿ ವಿಶೇಷ ಅಭಿರುಚಿ ಹುಟ್ಟಿತು. ನಾರದರು ಹೇಳ್ತಾರೆ, ಅವರು ಎಲ್ಲರೂ 3 ಹೊತ್ತು ಸ್ನಾನ ಮಾಡ್ತಾಯಿದ್ರು, 3 ಹೊತ್ತು ಪ್ರವಚನ ಮಾಡ್ತಾಯಿದ್ರು. ತ್ರಿಶ್ರವಣ ಸ್ನಾನ. ತಸ್ಮಿನ್ ತದಾ ಲಬ್ಧ ರುಚೇರ್ಮಹಾಮತೆ. ಅವರ ಭಗವಂತನ ಗುಣಗಾನಗಳನ್ನು ಕೇಳಿ ನನಗೆ ಪರಮಾತ್ಮನ ಆ ಗುಣಗಾನದಲ್ಲಿ ಬಹಳ ಅಭಿರುಚಿ ಉಂಟಾಯಿತು. ಪ್ರಿಯಶ್ರವಸ್ಯ ಅಖಿಲ ಪ್ರಿಯಶ್ರವಸ್ಯ ಸ್ಖಲಿತಾ ಮತಿರ್ಮಮ. ಆ ಪರಮಾತ್ಮನ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ನನಗೆ ಅತ್ಯಂತ ಏಕಾಂತ ಭಕ್ತಿ ಉತ್ಪನ್ನವಾಯಿತು. ನನ್ನ ಅಜ್ಞಾನ ದೂರವಾಗ್ತಾ ಬಂತು. ಪರಮಾತ್ಮನಲ್ಲಿ ಮನಸ್ಸು ಆಸಕ್ತವಾಯಿತು. ನನ್ನಲ್ಲಿರ್ತಕ್ಕಂತಹ ಪರಮಾತ್ಮನಲ್ಲೇ ನನ್ನ ಮನಸ್ಸು ಅವನನ್ನು ಬಿಟ್ಟು ಸರಿತಾ ಇರಲಿಲ್ಲ. ಹೀಗೆ ನಾನು ಅವರ ಸೇವೆ ಮಾಡ್ತಾ ಅವರ ಉಪದೇಶಗಳನ್ನು ಶ್ರವಣ ಮಾಡ್ತಾ ಇದ್ದೆ. 4 ತಿಂಗಳು ಅವರ ಉಪದೇಶಗಳನ್ನು ಕೇಳಿ ನಾನು ಸಿಕ್ಕ ವೇಳೆಯಲ್ಲಿ ಭಗವಂತನ ಚಿಂತನೆಯಲ್ಲಿ ತೊಡಗ್ತಾ ಇದ್ದೆ. ನನ್ನ ಈ ಪರಿಸ್ಥಿತಿಯನ್ನು ನೋಡಿ
ಯಾವಾಗ ಅವರು ಚಾತುರ್ಮಾಸ್ಯ ಮುಗೀತಾ ಬಂತು, ಅಂತಹ ಸಂದರ್ಭದಲ್ಲಿ ನನ್ನನ್ನು ಕರೆದರು. ಪರಮಾತ್ಮನ ಕೃಪೆ ಎಷ್ಟಿದೆ ಅಂತ ಅವರು ಜ್ಞಾನಿಗಳ ಸೇವಾ ಮಾಡಿದರೆ, ಸಜ್ಜನರ ಸೇವಾ ಮಾಡಿದರೆ ಎಷ್ಟು ಸಿಗ್ತದೆ ಅಂತ ಅನ್ನೋದನ್ನು ನನ್ನ ಮೇಲೆ ಸಮಗ್ರ ಅನುಗ್ರಹವನ್ನು ಮಾಡಿ ಭಾಗವತದ ರಹಸ್ಯಾರ್ಥವನ್ನು ನನಗೆ ಉಪದೇಶ ಮಾಡಿದರು. ಅವರ ಕೃಪೆಯಿಂದ ನಾನು ಪರಮ ಭಾಗವತನಾದೆ. ವೇದವ್ಯಾಸರು ಕೇಳ್ತಾರೆ, ಅವರು ನಿನಗೆ ಉಪದೇಶ ಮಾಡಿದ ಭಾಗವತದ ರಹಸ್ಯ ಏನಿತ್ತಪ್ಪ? ಭಾಗವತದಲ್ಲಿ ಕೇಳಿಲ್ಲ, ನಾರದ ಕಂಟಿನ್ಯೂ ಹೇಳ್ತಾ ಹೊಂಟಿದ್ದಾರೆ, ನಮಗೆ ಅನುಕೂಲ ಆಗಲಿ ಅಂತ ನನ್ನ ಪ್ರಶ್ನೆ. ಆಗ ಅವ್ರು ಹೇಳ್ತಾರೆ, ಅವರು ಮುಖ್ಯವಾಗಿ ನನಗೆ ಕರ್ಮದ ರಹಸ್ಯವನ್ನು ಉಪದೇಶ ಮಾಡಿದರು. ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ದೇವರಲ್ಲಿ ಭಕ್ತಿ ಇದ್ದರೆ ಸಾಕಲ್ಲ, ಯಾಕೆ ಏಕಾದಶಿ ಉಪವಾಸ ಮಾಡಬೇಕು, ಯಾಕೆ ಚಾತುರ್ಮಾಸ್ಯ ವ್ರತ ಮಾಡಬೇಕು, ಯಾಕೆ ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡಬೇಕು, ಇದು ಯಾವುದೋ ಪ್ರಯೋಜನ? ಕರ್ಮಗಳು ಸಂಸಾರದಲ್ಲಿ ನಮ್ಮನ್ನು ಸಿಕ್ಕಿಸ್ತವಲ್ಲ. ಸತ್ಕರ್ಮ ಮಾಡ್ತೇವೆ, ಪುಣ್ಯ ಗಳಿಸ್ತೇವೆ, ದಾನ ಧರ್ಮ ಮಾಡ್ತೇವೆ, ಮತ್ತು ಆ ಸುಖ ಅನುಭವಿಸ್ಲಿಕ್ಕೆ ಮತ್ತೊಮ್ಮೆ ಜನ್ಮ ತೆಗೆದುಕೊಳ್ಬೇಕು. ಇದ್ರ ಬದಲೇ ಕರ್ಮ ಬಿಟ್ಟು ಬರೀ ಭಕ್ತಿ ಜ್ಞಾನ ಮಾಡೋಣಲ್ಲ ಅಂತನ್ನೋ ತಪ್ಪು ಕಲ್ಪನೆ ಇದೆ. ಅಷ್ಟೇ ಅಲ್ಲ, ಈ ರೀತಿಯಾಗಿರ್ತಕ್ಕಂಥ ಕೆಲವು ಮತಗಳು ಕೂಡ ಇವೆ. ಆದರೆ ಆ ಜ್ಞಾನಿಗಳು ನನಗೇನು ಹೇಳಿದ್ರು ಗೊತ್ತೇನು? ತುಪ್ಪ ಹೆಚ್ಚು ತಿಂದರೆ ಅನಾರೋಗ್ಯ ಬರ್ತದೆ, ಆದರೆ ಆ ತುಪ್ಪದಲ್ಲಿ ಔಷಧಿ ಹಾಕಿದರೆ ಎಲ್ಲ ರೋಗಗಳನ್ನು ದೂರ ಮಾಡ್ತದೆ. ಆಯುರ್ವೇದದಲ್ಲಿ 100 ತರಹದ ಘೃತದ ಔಷಧಿಗಳಿವೆ. ನೋವು ನಿವಾರಕ ಘೃತ, ಸಂತಾನಪ್ರದ ಘೃತ, ಆನಂತರ ವಿಷ ನಿವಾರಕ ಘೃತ, ಆನಂತರ ಶಕ್ತಿದಾಯಕ ಘೃತ. ನಾವು ಸಣ್ಣವರಿರುವಾಗ ನಮ್ಮ ಊರಿನಲ್ಲಿ ಆಯುರ್ವೇದದ ಒಡೆಯರ್ ಅಂತಕೊಂಡು ಡಾಕ್ಟರ್ ಇದ್ದರು. ಅವ್ರು ಯಾರ್ಯಾವುದು ಟೈಫಾಯ್ಡು ಗಿಫಾಯ್ಡು ಇತ್ಯಾದಿಗಳು ಬಂದ ಮೇಲೆ ಇಂಗ್ಲೀಷ್ ವಿಟಮಿನ್ ಕೊಡ್ತಿರಲಿಲ್ಲ, ತಾವೇ ಔಷಧಿಯುಕ್ತ ತುಪ್ಪ ತಯಾರಿಸಿ ಇದನ್ನು ಸ್ವಲ್ಪ ದಿನ ಒಂದೊಂದು ಚಮಚ ತಗೋರಿ ಅಂತೇಳಿ ಕೊಡ್ತಾಯಿದ್ರು. ಔಷಧಿಯುಕ್ತ ಘೃತ ಹೇಗೆ ನಮ್ಮ ರೋಗ ನಿವಾರಣೆಗೆ ಕಾರಣೀಭೂತವಾಗ್ತದೆಯೋ, ಹಾಗೆ ಕರ್ಮಗಳು ನನಗೆ ಆ ಫಲ ಬೇಕು ಈ ಫಲ ಬೇಕು ಅಂತ ತಿಳ್ಕೊಂಡಂತೇಳಿ ಸ್ವರ್ಗಾದಿ ಫಲಗಳ ಉದ್ದೇಶ ಇಟ್ಟುಕೊಂಡು ಕರ್ಮ ಮಾಡಿದರೆ ಈ ಕರ್ಮಗಳು ನಮ್ಮ ಸಂಸಾರದಲ್ಲಿ ಕಟ್ಟಿಯಾಗ್ತವೆ. ಅದೇ ನಾನು ಪಾಡುವ ಪ್ರತಿಯೊಂದು ಆಚರಣೆಯಿಂದ ಹಿಡಿದುಕೊಂಡು ಸಕಲ ಕ್ರಿಯೆಗಳು ಕೂಡ ಪ್ರೀತಿಗೋಸ್ಕರ, ಭಗವಂತನ ಸಂತೋಷಪಡಿಸೋದಕ್ಕೋಸ್ಕರ ಅಂತ ತಿಳ್ಕೊಂಡಂತೇಳಿ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಮಾಡಿದರೆ ಈ ಕರ್ಮವೂ ಕೂಡ ಮೋಕ್ಷಕ್ಕೆ ಸಾಧನವಾಗ್ತದೆ. ಇದನ್ನೇ ಪರಮಾತ್ಮ ಮೊದಲಿನ 6 ಅಧ್ಯಾಯ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕರ್ಮ ಬೇಡ ಅಂತಕ್ಕಂಥವ್ರು ಕೆಲವರು, ಬರೀ ಸನ್ಯಾಸ ಬೇಕು ಅಂತಕ್ಕಂಥವ್ರು ಕೃಷ್ಣ ಹೇಳಿದ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಈ 3 ತ್ರಿವೇಣಿ ಸಂಗಮದಿಂದ ಕೂಡಿದೆ. ನನ್ನ ಹತ್ರ ಬಂದರೆ ನನ್ನ ಅನುಗ್ರಹವಾಗ್ತದೆ, ಇದರಲ್ಲಿ ಯಾವುದು ಬಿಟ್ಟರೂ ಕೂಡ ನನ್ನ ಅನುಗ್ರಹ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಹೇಳಿದ್ದಾರೆ. ಆದ್ದರಿಂದಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಸಂಸಾರ ಬಂಧಕವಾಗದಂತೆ ಪರಮಾತ್ಮನ ನಾಮಸ್ಮರಣ ಮಾಡುತ್ತಾ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ. ಅವ್ರು ಹೇಳಿದರು, ಕರ್ಮ ಮಾಡ್ತಾ ಇರುವಾಗ ಪರಮಾತ್ಮ ತೃಪ್ತಿಯಾಗಲಿ ಅಂತೇಳಿ ಈ ಮಂತ್ರ ಹೇಳಪ್ಪ. ನಮೋ ಭಗವತೆ ತುಭ್ಯಂ, ಪರಮಾತ್ಮ ನಿನಗೆ ಷಡ್ಗುಣೇಶ್ವರ ಸಂಪನ್ನಾದಂಥ ನಿನಗೆ ನಮಸ್ಕಾರ. ಜಗತ್ತಿಗೆ ಆಶ್ರಯ ಕೊಟ್ಟ ವಾಸುದೇವ ನಿನಗೆ ನಮಸ್ಕಾರ. ಜ್ಞಾನವನ್ನು ಕೊಟ್ಟು ನಮಗೆ ಸೂಕ್ಷ್ಮ ಶರೀರಾದಿಗಳನ್ನು ಕೊಡ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ಪ್ರದ್ಯುಮ್ನೇ ನಿನಗೆ ನಮಸ್ಕಾರ. ಮೋಕ್ಷದಾಯಕನಾದ ಅನಿರುದ್ಧನೇ ನಿನಗೆ ನಮಸ್ಕಾರ. ಪ್ರಳಯ ಕಾಲದಲ್ಲಿಯೂ ಕೂಡ ನಮ್ಮನ್ನು ಸಂರಕ್ಷಿಸುವ ಸಂಕರ್ಷಣನೇ ನಿಮಗೆ ನಮಸ್ಕಾರ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಭಾಗವತಕ್ಕೆ ವ್ಯಾಖ್ಯಾನ ಬರೆಯುವ ಯಾದವಾರರು ಹೇಳ್ತಾರೆ, ಈ ಮಂತ್ರ ಪುರಾಣ ಮಂತ್ರವಾದರೂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಈ ವೇದ ಮಂತ್ರದ ಸಾರಾರ್ಥವಾಗಿದೆ ಅಂತ ತಿಳ್ಕೊಂಡಂದಿದ್ದಾರೆ. ಸತತ ನಾಮಸ್ಮರಣೆಯಿಂದ ಮನುಷ್ಯನಿಗೆ ಏನಾಗ್ತದೆ ಅಂತಂದರೆ, ಯಾವರು ಕೃಷ್ಣನನ್ನು ರಾಮನನ್ನು ಯಾವ ರೂಪವನ್ನು ಚಿಂತನೆ ಮಾಡ್ತಾ ಇರ್ತೇವೆ, ಆ ಮೂರ್ತಿ ಯಾವಾಗಲೂ
ಕಣ್ಮುಚ್ಚಿದ್ರೆ ನಮ್ಮ ಎದುರಿಗೆ ಬರ್ತದೆ. ಅದೇ ಸ್ಥಿರವಾದಂತೆ ವಾಸನಾಮೂರ್ತಿ ನಮಗೆ ದರ್ಶನವಾಗ್ತದೆ. ವಾಸನಾಮೂರ್ತಿ ಅಂದರೆ ಬಿಂಬಮೂರ್ತಿಯಿಂದ ಬೇರೆಯಾದಂಥ ಭಗವಂತನ ಯಾವ ರೂಪವನ್ನು ಚಿಂತನೆ ಮಾಡ್ತಾ ಇರ್ತೇವೆ, ನಮ್ಮ ಮನಸ್ಸಿನಲ್ಲಿದ್ದ ಆ ರೂಪ ನಮಗೆ ಪ್ರತ್ಯಕ್ಷವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಅದೇ ಮುಂದುವರೆದಾಗ ಭಗವಂತನ ಅನುಗ್ರಹವಾಗಿ ಬಿಂಬಾಪರೋಕ್ಷವೂ ಕೂಡ ಆಗ್ತದೆ. ಬಿಂಬಾಪರೋಕ್ಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಪರಮಾತ್ಮನ ದಾರಿಗೆ ವಿಶೇಷವಾದ ಅನ್ನ ಮಾಡಿ ಭಗವಂತನಿಗೆ ಪಡಿತಾನೆ ಅಂತ ತಿಳ್ಕೊಂಡಂತೇಳಿ ಅವರು ನನಗೆ ಈ ರೀತಿಯಾಗಿ ಹೇಳಿ ಹೊರಟೋಗ್ಬಿಟ್ರು. ಅವತ್ತಿನಿಂದ ನಾನು ಭಗವಂತನ ಪರಮ ಭಕ್ತನಾದೆ. ವೇದವ್ಯಾಸರು ಕೇಳ್ತಾರೆ, ಅವರು ಹೋದ ಮೇಲೆ ನಿನ್ನ ಪರಿಸ್ಥಿತಿ ಹೇಗಿತ್ತು, ಹೇಗೆ ಜೀವನ ಮಾಡಿದಿ ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸರು ಕೇಳ್ತಾರೆ. ಅದನ್ನು ವಿವರಣೆ ಮಾಡಬೇಕು ಅಂದರೆ ಮತ್ತೊಂದೊಂದು ಸ್ವಲ್ಪ ಹೆಚ್ಚಿನ ಸಮಯ ಬೇಕು. ಅದಕ್ಕೋಸ್ಕರ ಅವರು ಹೋದ ಮೇಲೆ ಈ ಬಾಲಕ ತನ್ನ ಸಾಧನೆಯನ್ನು ಹೇಗೆ ಮಾಡಿದ ಅನ್ನುವ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.